ಸೊ ಹಲೋ ಎವ್ರಿವನ್, ನಾನು ಕಾರ್ತಿಕ್, ಸೈಲಂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಸೊ ಇವತ್ತು ನಾನೊಂದು ಹೊಸ ಟಾಪಿಕ್ ಆಗಿ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತು ನಾವು ಕಲಿಯಕ್ಕೆ ಹೋಗ್ತಿರುವಂತದ್ದು ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಚಾಪ್ಟರ್ ನ ಮಿಯೋಸಿಸ್ ನ ಬಗ್ಗೆ ಸ್ಟಡಿ ಮಾಡೋಣ. ಸೊ ನಮ್ಮ ಟಾಪಿಕ್ ಗೆ ಹೋಗೋದಕ್ಕಿಂತ ಮುಂಚೆ ಪ್ರತಿ ವಿಡಿಯೋದನ್ನು ನಾನು ನಿಮ್ಗೆ ರಿಮೈಂಡ್ ಮಾಡ್ತಾ ಇರ್ತೇನೆ. ನೀಟ್ ರಿಲೇಟೆಡ್ ಆದಂತಹ ಟಾಪಿಕ್ ವಿಡಿಯೋಸ್ಗಳು ನಮ್ಮ ಚಾನಲ್ ಅಲ್ಲಿ ಎವ್ರಿ ಡೇ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಆ ವಿಡಿಯೋಸ್ಗಳು ರೆಗ್ಯುಲರ್ಲಿ ನಿಮಗೆ ಸಿಗ್ತಾ ಇರಲಿ ಅಂತ ಹೇಳ್ಕೊಂಡು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡುವಂತ ಸ್ಲೈಡ್ಸ್ ಗಳು ನಿಮಗೆ ಬೇಕಿದ್ದಲ್ಲಿ ಸೊ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೇವೆ ವಾಟ್ಸ್ಆಪ್ ಕಮ್ಯುನಿಟಿ ಚಾನಲ್ ಇಂದು. ಸೊ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಕಮ್ಯುನಿಟಿ ಚಾನಲ್ಗೆ ಹೋಗಿ ಅಲ್ಲಿಂದ ಸ್ಲೈಡ್ಸ್ ಗಳನ್ನ ಆಕ್ಸೆಸ್ ಮಾಡ್ಕೊಬಹುದು. ಓಕೆನಾ? ಸೊ ಹಾಗಿದ್ರೆ ನಮ್ಮ ಇವತ್ತಿನ ಟಾಪಿಕ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಕಲೀಲಿಕ್ಕೆ ಹೋಗ್ತಿರುವಂತದ್ದು ಮಿಯೋಸಿಸ್ ನ ಬಗ್ಗೆ. ಓಕೆನಾ? ಸೊ ಮಿಯೋಸಿಸ್ ಅನ್ನ ಜನರಲಿ ನಾವು ರಿಡಕ್ಷನಲ್ ಡಿವಿಷನ್ ಅಂತ ಕರಿತೇವೆ. ಮೈಟೋಸಿಸ್ ಅನ್ನ ಇಕ್ವೇಷನಲ್ ಡಿವಿಷನ್ ಅಂತ ಕರೆದು ಮಿಯೋಸಿಸ್ ಅನ್ನ ನಾವು ಜನರಲಿ ರಿಡಕ್ಷನಲ್ ಡಿವಿಷನ್ ಅಂತ ಕರಿತೇವೆ. ಯಾಕೆ ರಿಡಕ್ಷನಲ್ ಡಿವಿಷನ್ ಅಂತ ಕರಿತೇವೆ ಅಂತ ಹೇಳಿದ್ರೆ, ಬೇಸಿಕಲಿ ಪ್ಲಾಯ್ಡಿ ಅನ್ನುವಂಥದ್ದು ರೆಡ್ಯೂಸ್ ಆಗುತ್ತೆ. ಒಂದು ಪೇರೆಂಟ್ ಸೆಲ್ ನ ಪ್ಲಾಯ್ಡಿ ಡಾಟರ್ ಸೆಲ್ಸ್ ಕಂಪೇರ್ ಮಾಡಿದಾಗ ಡಾಟರ್ ಸೆಲ್ಸ್ ನ ಪ್ಲಾಯ್ಡಿ ಅನ್ನುವಂಥದ್ದು ರೆಡ್ಯೂಸ್ ಆಗಿರುತ್ತೆ ಬೇಸಿಕಲಿ. ಸೊ ಅದಕ್ಕೆ ನಾವು ಇದನ್ನ ರಿಡಕ್ಷನಲ್ ಡಿವಿಷನ್ ಅಂತ ಕರೆಯುವಂಥದ್ದು. ಹಾಗಾಗಿ ಇದು ಬೇಸಿಕಲಿ ಒಂದು ಸ್ಪೆಷಲೈಸ್ಡ್ ಕೈಂಡ್ ಆಫ್ ಸೆಲ್ ಡಿವಿಷನ್ ಆಗುತ್ತೆ. ಈ ಸ್ಪೆಷಲೈಸ್ಡ್ ಅಂತ ನಾವು ಯಾಕೆ ಕರೆಯೋದು? ಬಿಕಾಸ್ ಇಟ್ ರೆಡ್ಯೂಸಸ್ ದ ಕ್ರೋಮೋಸೋಮ್ ನಂಬರ್ ಬೈ ಹಾಫ್ ಆಗಿ. ಓಕೆ, ಸೊ ಈ ರೀತಿ ಕ್ರೋಮೋಸೋಮ್ ನಂಬರ್ ಅನ್ನುವಂಥದ್ದು ಹಾಫ್ ಆಗೋದ್ರಿಂದ ರಿಸಲ್ಟಿಂಗ್ ಇನ್ ದ ಫಾರ್ಮೇಶನ್ ಆಫ್ 4 ಹ್ಯಾಪ್ಲಾಯ್ಡ್ ಡಾಟರ್ ಸೆಲ್ಸ್ ಗಳು ಫಾರ್ಮೇಶನ್ ಆಗುತ್ತೆ. ಸೊ ಸಿಂಪಲ್ ಆಗಿ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಹತ್ರ ಒಂದು ಡಿಪ್ಲಾಯ್ಡ್ ಸೆಲ್ ಇದೆ ಅಂತ ನಾವು ಅನ್ಕೊಳ್ಳೋಣ. ಒಂದು ಡಿಪ್ಲಾಯ್ಡ್ ಪೇರೆಂಟ್ ಸೆಲ್ ಇದೆ. ಸೊ ಮಿಯೋಸಿಸ್ ಅನ್ನೋದು ಕಂಪ್ಲೀಟ್ ಆಗಿ ಬಂದಾಗ ಬೇಸಿಕಲಿ ಮಿಯೋಸಿಸ್ ಕಂಪ್ಲೀಟ್ ಆಗೋ ಅಷ್ಟೊಳಗೆ ನಮ್ಮ ಕೈಯಲ್ಲಿ 4 ಡಾಟರ್ ಸೆಲ್ಸ್ ಗಳು ಬರುತ್ತೆ. ಓಕೆ, ಮೈಟೋಸಿಸ್ ನಮ್ಗೆ 2 ಡಾಟರ್ ಸೆಲ್ಸ್ ಗಳು ಬಂತು ಅಂತ ಹೇಳಿದ್ರೆ, ಇದರಲ್ಲಿ ನಮಗೆ 4 ಡಾಟರ್ ಸೆಲ್ಸ್ ಗಳು ಬರುತ್ತೆ. ಈ 4 ಡಾಟರ್ ಸೆಲ್ಸ್ ಗಳ ಹ್ಯಾಪ್ಲಾಯ್ಡ್ ಆಗಿರುತ್ತೆ ಇದರ ಪ್ಲಾಯ್ಡಿ ಅನ್ನುವಂಥದ್ದು. ಓಕೆ, ಒಂದು ಡಿಪ್ಲಾಯ್ಡ್ ಇಂದ ನಾವು ಸ್ಟಾರ್ಟ್ ಮಾಡಿದ್ರೆ ಡಾಟರ್ ಸೆಲ್ಸ್ ಗಳು ಫಾರ್ಮೇಶನ್ ಆಗೋಷ್ಟೊಳಗೆ 4 ಡಾಟರ್ ಸೆಲ್ಸ್ ಫಾರ್ಮೇಶನ್ ಆಗೋಷ್ಟೊಳಗೆ ಅದರ ಪ್ಲಾಯ್ಡಿ ಅನ್ನುವಂಥದ್ದು ಹ್ಯಾಪ್ಲಾಯ್ಡ್ ಆಗೋಗಿರುತ್ತೆ. ಓಕೆ, ಸೊ ಇನ್ನೊಂದು ಎಲ್ಲಿ ನಡೆಯುತ್ತೆ? occurs during gametogenesis in plants ಮತ್ತೆ animals ನ ಕೇಸಲ್ಲಿ. ದಟ್ ಈಸ್ ದ ಫಾರ್ಮೇಶನ್ ಆಫ್ ಹ್ಯಾಪ್ಲಾಯ್ಡ್ ಗ್ಯಾಮೀಟ್ಸ್. ಓಕೆನಾ? ಸೊ ಫಾರ್ಮೇಶನ್ ಆಫ್ ಹ್ಯಾಪ್ಲಾಯ್ಡ್ ಗ್ಯಾಮೀಟ್ಸ್ ನಡಿಬೇಕಂತ ಸ್ಟೇಜ್ಗಳಲ್ಲಿ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅಲ್ಲಿ ಮಿಯೋಸಿಸ್ ಅನ್ನುವಂಥದ್ದು ನಡೆಯುವಂಥದ್ದು. ಓಕೆನಾ? ಸೊ ನಾವು ಮಿಯೋಸಿಸ್ ಎನ್ಶೋರ್ಸ್ ದ ಪ್ರೊಡಕ್ಷನ್ ಆಫ್ ಹ್ಯಾಪ್ಲಾಯ್ಡ್ ಫೇಸ್ ಇನ್ ದ ಲೈಫ್ ಸೈಕಲ್ ಆಫ್ ಸೆಕ್ಷುಯಲಿ ರೀಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್ ಬೇಸಿಕಲಿ. ಓಕೆನಾ? ಸೆಕ್ಷುಯಲಿ ರೀಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಆರ್ಗಾನಿಸಮ್ಸ್ ಗಳು ಏನಿದೆಯಲ್ಲ, ಸೊ ಇದರ ಕೇಸಲ್ಲಿ ಹ್ಯಾಪ್ಲಾಯ್ಡ್ ಫೇಸ್ ಗೆ ಬರಬೇಕು ಅಂತ ಹೇಳಿದ್ರೆ ಸೊ ಅಲ್ಲಿ ಮಿಯೋಸಿಸ್ ನಡೆಯುತ್ತೆ. ಓಕೆನಾ? ಸೊ ಮಿಯೋಸಿಸ್ ಇಂದ ಹ್ಯಾಪ್ಲಾಯ್ಡ್ ಫೇಸ್ ಗೆ ಬಂದು ನೆಕ್ಸ್ಟ್ ಡಿಪ್ಲಾಯ್ಡ್ ಫೇಸ್ ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ಹ್ಯಾಪ್ಲಾಯ್ಡ್ ಅಂತ ಗ್ಯಾಮಿಟ್ಸ್ ಗಳು ಫರ್ಟಿಲೈಸೇಷನ್ ಆಗಿ ಫ್ಯೂಸ್ ಆಗ್ಬಿಟ್ಟು ನಂತರ ಡಿಪ್ಲಾಯ್ಡ್ ಫೇಸ್ ಗೆ ಹೋಗುವಂತದ್ದು ಅಲ್ವಾ? ಸೊ ವೇರಾಸ್ ಫರ್ಟಿಲೈಸೇಷನ್ ರೀಸ್ಟೋರ್ಸ್ ದ ಡಿಪ್ಲಾಯ್ಡ್ ಫೇಸ್. ಓಕೆ, ಸೊ ಒಂದು ಡಿಪ್ಲಾಯ್ಡ್ ಸೆಲ್ ಬೇಸಿಕಲಿ ಮಿಯೋಸಿಸ್ ಅಂಡರ್ಗೋ ಆಗಿ ಹ್ಯಾಪ್ಲಾಯ್ಡ್ ಆಗಿ ಆ ಹ್ಯಾಪ್ಲಾಯ್ಡ್ ಸೆಲ್ಸ್ ಗಳು ಫರ್ಟಿಲೈಸೇಷನ್ ಆಗಿ ವಾಪಸ್ಸು ಡಿಪ್ಲಾಯ್ಡ್ ಸ್ಟೇಜ್ ಗೆ ಬರುವಂತದ್ದು. ಓಕೆನಾ? ಸರಿ, ಇಟ್ ಇನ್ವಾಲ್ವ್ಸ್ 2 ಸೀಕ್ವೆನ್ಷಿಯಲ್ ಸೈಕಲ್ಸ್ ಆಫ್ ನ್ಯೂಕ್ಲಿಯರ್ ಅಂಡ್ ಸೆಲ್ ಡಿವಿಷನ್ ಕಾಲ್ಡ್ ಆಸ್ ಮಿಯೋಸಿಸ್ 1 ಅಂಡ್ ಮಿಯೋಸಿಸ್ 2. ಓಕೆನಾ? ಸೊ ಇಲ್ಲಿ ನಮಗೆ ಬೇಸಿಕಲಿ ಮಿಯೋಸಿಸ್ 1 ಅನ್ನುವಂಥದ್ದು ಮಿಯೋಸಿಸ್ 1 ಕಂಪ್ಲೀಟ್ ಆದಾಗ ಮಿಯೋಸಿಸ್ 1 ಮತ್ತೆ ಮಿಯೋಸಿಸ್ 2. ಓಕೆನಾ? ಸೊ ಮಿಯೋಸಿಸ್ 1 ಅನ್ನುವಂಥದ್ದು ಆಕ್ಚುಲಿ ರಿಡಕ್ಷನ್ ನಡೆಯುವಂತ ಸ್ಟೇಜ್ ಬೇಸಿಕಲಿ. ಓಕೆನಾ? ಸೊ ಆಕ್ಚುಲಿ ರಿಡಕ್ಷನ್ ನಡೆಯುವಂತ ಸೈಕಲ್ ಅನ್ನುವಂಥದ್ದು ಮಿಯೋಸಿಸ್ 1. ಸೊ ಡಿಪ್ಲಾಯ್ಡ್ ಸೆಲ್ಲು ಮಿಯೋಸಿಸ್ 1 ಕಂಪ್ಲೀಟ್ ಆದಾಗ ಬೇಸಿಕಲಿ ರಿಡಕ್ಷನ್ ಡಿವಿಷನ್ ಆಗೋಗಿರುತ್ತೆ. ಮಿಯೋಸಿಸ್ 2 ಅನ್ನುವಂಥದ್ದು ಎಸೆನ್ಷಿಯಲಿ ಮೈಟೋಸಿಸ್ಗೆ ಸಿಮಿಲರ್ ಆಗಿರುತ್ತೆ. ಓಕೆ, ಸೊ ನಾವು ಹೇಳಬೇಕು ಅಂತ ಹೇಳಿದ್ರೆ ಆ 2 ಸೈಕಲ್ಸ್ಗಳು ಯಾವ್ದು ಮಿಯೋಸಿಸ್ 1 ಅಂಡ್ ಮಿಯೋಸಿಸ್ 2. ಅದರಲ್ಲಿ ಮಿಯೋಸಿಸ್ 1 ನಲ್ಲಿ ರಿಡಕ್ಷನ್ ನಡೆಯುತ್ತೆ. ಡಿಪ್ಲಾಯ್ಡ್ ಅನ್ನುವಂಥದ್ದು ಹ್ಯಾಪ್ಲಾಯ್ಡ್ ಇದಾಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಹ್ಯಾಪ್ಲಾಯ್ಡ್ ಅನ್ನುವಂಥದ್ದು ಬೇಸಿಕಲಿ ಮಿಯೋಸಿಸ್ 2 ಅಲ್ಲಿ ಸಿಮಿಲರ್ ಟು ಮೈಟೋಸಿಸ್ ಅದೇ ರೀತಿ 4 ಹ್ಯಾಪ್ಲಾಯ್ಡ್ ಸೆಲ್ಸ್ ಗಳಾಗಿ ನಮಗೆ ಫಾರ್ಮೇಶನ್ ಆಗುತ್ತೆ ಮಿಯೋಸಿಸ್ ನ ಒಂದು ಸೈಕಲ್ ಕಂಪ್ಲೀಟ್ ಆದಾಗ. ಓಕೆನಾ? ಸರಿ, so called meiosis 1 and meiosis 2 basically, but only a single cycle of DNA replication ನಡೆಯುವಂಥದ್ದು. ಓಕೆನಾ? ಸೊ ಸಿಂಗಲ್ ಸೈಕಲ್ ಆಫ್ DNA replication ನಡೆಯುತ್ತೆ. ನ್ಯೂಕ್ಲಿಯರ್ ಮತ್ತೆ ಸೆಲ್ ಡಿವಿಷನ್ ಅನ್ನುವಂಥದ್ದು 2 ಫೇಸಸ್ ಗಳು ಬರುತ್ತೆ, ಮಿಯೋಸಿಸ್ 1 ಅಂಡ್ ಮಿಯೋಸಿಸ್ 2 ಅನ್ನುವಂಥದ್ದು. ಓಕೆನಾ? ಸರಿ, then meiosis 1 is initiated after the parental chromosomes have replicated to produce identical sister chromatids at the S phase basically. Okay, so ನಾವು ಬರಿಬೇಕು ಅಂತ ಹೇಳಿದ್ರೆ ಒಂದು ಕ್ರೋಮೋಸೋಮ್ ಅನ್ನ ಬರಿಬೇಕು ಅಂತ ಹೇಳಿದ್ರೆ ಸೊ ಲೆಟ್ಸ್ ರೈಟ್ ಅ ಕ್ರೋಮೋಸೋಮ್. ಈ ಕ್ರೋಮೋಸೋಮ್ ಅಲ್ಲಿ ಇನ್ನೊಂದು ಕ್ರೋಮೋಸೋಮ್ ಅನ್ನು ಬೇಕಿದ್ರೆ ಬರೆಯೋಣ. ಓಕೆ, ಸೊ 2 ಕ್ರೋಮೋಸೋಮ್ ಅನ್ನ ನಾನು ಇಲ್ಲಿ ಬರ್ದಿದ್ದೇನೆ ಬೇಸಿಕಲಿ. ಸೊ ಇದರಲ್ಲಿ ಇದು ಮತ್ತೆ ಇದು ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಗಳು, ಇದು ಮತ್ತೆ ಇದು
ಸಿಸ್ಟರ್ ಕ್ರೊಮ್ಯಾಟಿಡ್ಸ್ಗಳು. ಓಕೆನಾ? ಸೊ ಇದು ಸಿಸ್ಟರ್ ಕ್ರೊಮ್ಯಾಟಿಡ್ಸ್ಗಳು. ಒನ್ಸ್ ಅಗೇನ್ ದೀಸ್ ಆರ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ಗಳು. ಓಕೆ, ಸೊ ದಿಸ್ ಒನ್ ಮತ್ತೆ ಇದು ಬೇಸಿಕಲಿ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ಗಳು ಅಂತ ನಾವು ಕರಿತೇವೆ. ಸಿಸ್ಟರ್ ಕ್ರೊಮ್ಯಾಟಿಡ್ಸ್ಗಳು ಅನ್ನುವಂಥದ್ದು ಐಡೆಂಟಿಕಲ್ ಆಗಿರುತ್ತೆ. ಓಕೆನಾ? ಬಟ್ ನೆಕ್ಸ್ಟ್ ನಾವು ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳಿಗೆ ಹೋಗ್ತೇವೆ. ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗೆ ಮಿಯೋಸಿಸ್ ಇನ್ವಾಲ್ವ್ಸ್ ಪೇರಿಂಗ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳು. ಓಕೆನಾ? ಸೊ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳು ಪೇರಿಂಗ್ ಆಗಿ ರೀಕಾಂಬಿನೇಷನ್ ನಡೆಯುತ್ತೆ ಅಂಡ್ ರೀಕಾಂಬಿನೇಷನ್ ಬಿಟ್ವೀನ್ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳು. ಓಕೆ, ಈ ಸೆಂಟೆನ್ಸ್ ನ ಮೀನಿಂಗ್ ಏನು ಬೇಸಿಕಲಿ? ಸೊ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ. ಸೊ ದೀಸ್ ಆರ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ಗಳು. ಓಕೆನಾ? ಇದು ಸಿಸ್ಟರ್ ಕ್ರೊಮ್ಯಾಟಿಡ್ಸ್ಗಳು, ಇದು ಸಿಸ್ಟರ್ ಕ್ರೊಮ್ಯಾಟಿಡ್ಸ್ಗಳು. ಸೊ ಇವೆರಡು ಸಹ ಎರಡು ಕ್ರೋಮೋಸೋಮ್ಸ್ಗಳು ಪೇರ್ ಆಗಿದೆ ಅಂತ ಅನ್ಕೊಳ್ಳೋಣ. ಪೇರ್ ಆಗ್ಬಿಟ್ಟು ಅದನ್ನ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳು ಅಂತ ನಾವು ಕರಿತೀವಿ. ಯಾವಾಗ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳಲ್ಲಿ ಬೇಸಿಕಲಿ ಅದರ ಸೈಜ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಪೊಸಿಷನ್ ಆಫ್ ದ ಸೆಂಟ್ರೋಮಿಯರ್ ಮತ್ತೆ ಜೀನ್ ನ ಪೊಸಿಷನ್ ಅಥವಾ ಅರೇಂಜ್ಮೆಂಟ್ ಅನ್ನುವಂಥದ್ದು ಸೇಮ್ ಆಗಿರುತ್ತೆ. ಓಕೆ, ಸೊ ನಾವು ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ಇದು ಎರಡನ್ನೂ ಸೇರಿಕೊಂಡು ನಾವು ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಅಂತ ಕರಿಬಹುದು. ಯಾವಾಗ ಅಂತ ಹೇಳಿದ್ರೆ ಈ ಎರಡೂ ಕ್ರೋಮೋಸೋಮ್ಸ್ ಗಳ ಸೈಜ್ ಆಗಿರ್ಬೋದು, ಶೇಪ್ ಆಗಿರ್ಬೋದು ಅಥವಾ ಪೊಸಿಷನ್ ಆಫ್ ದ ಸೆಂಟ್ರೋಮಿಯರ್ ಅಟ್ ದ ಸೇಮ್ ಟೈಮ್ ಜೀನ್ ನ ಪೊಸಿಷನ್ ಅಂಡ್ ಅರೇಂಜ್ಮೆಂಟ್ ಗಳು ಸೇಮ್ ಆಗಿದ್ರೆ. ಓಕೆನಾ? ಸೊ ಜೀನ್ ನ ಪೊಸಿಷನ್ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಈ ಪೋರ್ಷನ್ ಅಲ್ಲಿ ಇಲ್ಲೊಂದು ಜೀನ್ ಸಿಕ್ತು ಅಂತ ಅನ್ಕೊಳ್ಳೋಣ. ಆ ಪೊಸಿಷನ್ ಕ್ರೊಮ್ಯಾಟಿನ್ ಆ ಪೊಸಿಷನ್ ಅಲ್ಲಿ ನನಗೊಂದು ಜೀನ್ ಸಿಕ್ತು ಆ ಕ್ರೋಮೋಸೋಮ್ ನ. ಅದೇ ಪೊಸಿಷನ್ ನ ನನ್ನ ಹೋಮೋಲೋಗಸ್ ಪೇರ್ ಆಗಿರುವಂತ ಇನ್ನೊಂದು ಕ್ರೋಮೋಸೋಮ್ಗೆ ನಾನು ಅದೇ ಪೊಸಿಷನ್ ಅಲ್ಲಿ ಹೋದ್ರೆ ನನಗೆ ಸೇಮ್ ಜೀನೇ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ದಿ ಅಲೀಲ್ಸ್ ಮೇ ಬಿ ಡಿಫ್ರೆಂಟ್ ಆಗಿರ್ಬೋದು ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಗಳ ಕೇಸ್ ಅಲ್ಲಿ ಬೇಸಿಕಲಿ. ಓಕೆನಾ? ಸೊ ಫಸ್ಟ್ ಗೆ ಏನಾಗುತ್ತೆ, ನಮ್ಮ ಐಡೆಂಟಿಕಲ್ ಆದಂತ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಗಳು ಫಾರ್ಮೇಶನ್ ಆಗಿದೆ. ಐಡೆಂಟಿಕಲ್ ಆದಂತ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಗಳು ಫಾರ್ಮೇಶನ್ ಆಗಿದೆ. ಮತ್ತೆ ಸಿಮಿಲರ್ ಆದಂತಹ ಹೋಮೋಲೋಗಸ್ ಸಿಮಿಲರ್ ಅಂತ ಕ್ರೋಮೋಸೋಮ್ಸ್ಗಳು. ಸಿಮಿಲರ್ ಅಂದ್ರೆ ಇನ್ ವಾಟ್ ಸೆನ್ಸ್? ಸೈಜ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಪೊಸಿಷನ್ ಆಫ್ ದ ಸೆಂಟ್ರೋಮಿಯರ್, ಬಟ್ ಮೇನ್ಲಿ ಜೀನ್ ನ ಅರೇಂಜ್ಮೆಂಟ್ ಅವ್ರ ಪೊಸಿಷನ್ ನ ಬೇಸಿಸ್ ಅಲ್ಲಿ ಪೇರ್ ಆಗಿರುವಂತ ಕ್ರೋಮೋಸೋಮ್ಸ್ಗಳನ್ನ ನಾವು ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳು ಅಂತ ಕರೆಯುವಂಥದ್ದು. ಆ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳಲ್ಲಿ ಬೇಸಿಕಲಿ ಇಲ್ಲಿನ ಒಂದು ಕ್ರೊಮ್ಯಾಟಿಡ್, ನಾನು ಇಲ್ಲಿನ ಒಂದು ಕ್ರೊಮ್ಯಾಟಿಡ್ ಅನ್ನು ತಗೊಂಡು ಇನ್ನೊಂದು ಕ್ರೊಮ್ಯಾಟಿಡ್ ಅನ್ನ ತಗೊಂಡ್ರೆ ಅದನ್ನ ನಾವು ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂತ ಕರಿತೇವೆ. ಓಕೆನಾ? ಸೊ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳಲ್ಲಿ ಜೋಡಿ ಇದೆ, ಪೇರ್ ಇದೆ. ಒಂದು ಹೋಮೋಲೋಗಸ್ ಕ್ರೋಮೋಸೋಮ್ ನ ಒಂದು ಕ್ರೊಮ್ಯಾಟಿಡ್, ಇನ್ನೊಂದು ಹೋಮೋಲೋಗಸ್ ಕ್ರೋಮೋಸೋಮ್ ನ ಇನ್ನೊಂದು ಕ್ರೊಮ್ಯಾಟಿಡ್ ಅನ್ನ ನಾವು ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂತ ಕರಿತೇವೆ. ಓಕೆ, ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ತೇವೆ. ಓಕೆನಾ? ಸೊ ಕ್ರಾಸಿಂಗ್ ಓವರ್ ಎಲ್ಲ ಬರಬೇಕಾದ್ರೆ ಯಾಕೆ ನಾವು ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ನ ಮಧ್ಯೆ ಒಂದು ರಿಲೇಷನ್ ನಾವು ತಗೊಂಡಿದೀವಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಓಕೆನಾ? So next, 4 haploid cells have formed at the end of meiosis 2, which we have already seen. meiosis 2 ನ ಕಂಪ್ಲೀಟ್ ಆದಾಗ 4 ಹ್ಯಾಪ್ಲಾಯ್ಡ್ ಸೆಲ್ಸ್ ಗಳು ನಮಗೆ ಫಾರ್ಮೇಶನ್ ಆಗಿದೆ. ಓಕೆನಾ? ಸೊ ಇನ್ನು ಮಿಯೋಸಿಸ್ ಅಲ್ಲಿ ಬರುವಂತ ಸ್ಟೇಜಸ್ ಗಳು ಯಾವ್ದು ಅನ್ನೋದನ್ನ ನೋಡೋಣ. ಓಕೆ, ಸೊ ಮಿಯೋಸಿಸ್ ಅಲ್ಲಿ ಬೇಸಿಕಲಿ ಮಿಯೋಸಿಸ್ 1 ಅಂಡ್ ಮಿಯೋಸಿಸ್ 2 ಬರುತ್ತೆ. ಮಿಯೋಸಿಸ್ 1 ಅಲ್ಲಿ ಪ್ಲಾಯ್ಡಿ ಅನ್ನೋದನ್ನ ರಿಡಕ್ಷನ್ ಆಗುತ್ತೆ. ಸೊ ದಾಟ್ಸ್ ವೈ ವಿ ಕಾಲ್ ಇಟ್ ಅಸ್ ರಿಡಕ್ಷನ್ ಡಿವಿಷನ್ ಅಂತ ಕರಿತೀವಿ. ಓಕೆ, ಸೊ ಮಿಯೋಸಿಸ್ 2 ಅನ್ನುವಂಥದ್ದು ಎಸೆನ್ಷಿಯಲಿ ಸಿಮಿಲರ್ ಟು ಮೈಟೋಸಿಸ್, ಹಾಗಾಗೇನೆ ಇಕ್ವೇಷನಲ್ ಆಗಿರುತ್ತೆ. ಇಕ್ವೇಷನಲ್ ಡಿವಿಷನ್ ಅಂತ ನಾವು ಕರಿತೇವೆ. ಇನ್ನು ಮಿಯೋಸಿಸ್ 1 ಅಲ್ಲೇನೆ ಮೈಟೋಸಿಸ್ ಅಲ್ಲಿ ನಾವು 4 ಫೇಸಸ್ಗಳನ್ನ ನೋಡ್ತೇವೆ: ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್ ಅಂಡ್ ಟೀಲೋಫೇಸ್. ಅದೇ ರೀತಿಯಲ್ಲೇನೆ ಮಿಯೋಸಿಸ್ 1 ಅಲ್ಲೂ ಸಹ ಪ್ರೋಫೇಸ್ 1, ಮೆಟಾಫೇಸ್ 1, ಅನಾಫೇಸ್ 1, ಟೀಲೋಫೇಸ್ 1 ಬರುತ್ತೆ. ಮಿಯೋಸಿಸ್ 2 ಅಲ್ಲೂ ಸಿಮಿಲರ್ ಆಗಿ ಪ್ರೋಫೇಸ್ 2, ಮೆಟಾಫೇಸ್ 2, ಅನಾಫೇಸ್ 2, ಟೀಲೋಫೇಸ್ 2 ಬರ್ತಾ ಹೋಗುತ್ತೆ. ಬಟ್ ಮಿಯೋಸಿಸ್ 1 ನ ಕೇಸಲ್ಲಿ ನಮಗೆ ಸ್ಪೆಷಲ್ ಆಗಿ ಪ್ರೋಫೇಸ್ ಅನ್ನುವಂಥದ್ದು ಆಲ್ರೆಡಿ ನಾವು ಮೈಟೋಸಿಸ್ ನ ಕೇಸಲ್ಲಿ ಲಾಂಗೆಸ್ಟ್ ಫೇಸ್ ಅಂತ ನೋಡಿದೀವಿ. ಸೊ ಪ್ರೋಫೇಸ್ 1 ಆಫ್ ಮಿಯೋಸಿಸ್ 1 ನಡಿಬೇಕಾದ್ರೆ ಅದರಲ್ಲೇ ಮತ್ತೆ 5 ಡಿಫ್ರೆಂಟ್ ಸ್ಟೇಜಸ್ಗಳು ನಮಗೆ ಬರುತ್ತೆ. ಲೆಪ್ಟೋಟಿನ್, ಝೈಗೋಟಿನ್, ಪ್ಯಾಕಿಟಿನ್, ಡಿಪ್ಲೋಟಿನ್ ಅಂಡ್ ಡಯಾಕೈನೆಸಿಸ್ ಅಂತ ಹೇಳ್ಕೊಂಡು, ಲೆಪ್ಟೋಟಿನ್, ಝೈಗೋಟಿನ್, ಪ್ಯಾಕಿಟಿನ್, ಡಿಪ್ಲೋಟಿನ್, ಡಯಾಕೈನೆಸಿಸ್ ಅಂತ ಹೇಳ್ಕೊಂಡು ಇವೆಲ್ಲ 5 ಸ್ಟೇಜಸ್ ಆಫ್ ಪ್ರೋಫೇಸ್ 1 ಬೇಸಿಕಲಿ. ಓಕೆನಾ? ಸೊ ಎಸೆನ್ಷಿಯಲಿ ಮಿಯೋಸಿಸ್ ಅಲ್ಲಿ ಲಾಂಗೆಸ್ಟ್ ಆದಂತ ಒಂದು ಫೇಸ್ ಆಗಿರುತ್ತೆ ಪ್ರೋಫೇಸ್ 1 ಅನ್ನುವಂಥದ್ದು. ಓಕೆನಾ? ಸರಿ, ಸೊ ಇನ್ನು ಮಿಯೋಸಿಸ್ 1 ನ ಕೇಸ್ಗೆ ಹೋಗಿ ಪ್ರೋಫೇಸ್ 1 ನಲ್ಲಿ ಏನೇನು ನಡೆಯುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ಲಾಂಗೆಸ್ಟ್ ಫೇಸ್ ಅಂಡ್ ಮೋರ್ ಕಾಂಪ್ಲೆಕ್ಸ್ ವೆನ್ ಕಂಪೇರ್ ಟು ಪ್ರೋಫೇಸ್ ಆಫ್ ಮೈಟೋಸಿಸ್ಗೆ ಕಂಪೇರ್ ಮಾಡಬೇಕಾದ್ರೆ ಆಲ್ರೆಡಿ ಮೈಟೋಸಿಸ್ ನ ಪ್ರೋಫೇಸ್ಗೆ ಕಂಪೇರ್ ಮಾಡಬೇಕಾದ್ರೆ ಆಲ್ರೆಡಿ ಮಿಯೋಸಿಸ್ 1 ನ ಪ್ರೋಫೇಸ್ 1 ನಲ್ಲಿ ನಾವು 5 ಡಿಫರೆಂಟ್ ಫೇಸಸ್ ಆಗಿ ಡಿವೈಡ್ ಮಾಡಿ ಇಟ್ಟಿದ್ದೀವಿ. ಅದರಿಂದಾನೇ ನಮಗೆ ಗೊತ್ತಾಗುತ್ತೆ ಇಟ್ಸ್ ಮೋರ್ ಕಾಂಪ್ಲೆಕ್ಸ್ ಅನ್ನುವಂಥದ್ದು. ಅಟ್ ದ ಸೇಮ್ ಟೈಮ್ ಇಟ್ ಇಸ್ ದ ಲಾಂಗೆಸ್ಟ್ ಫೇಸ್. ಓಕೆ, ಇದನ್ನ ಫರ್ದರ್ ನಾವು ಸಬ್ ಡಿವೈಡೆಡ್ ಮಾಡಿದೀವಿ 5 ಫೇಸಸ್ಗಳಾಗಿ. 5 ಫೇಸಸ್ಗಳು ಯಾವ್ದು? ಲೆಪ್ಟೋಟಿನ್, ಝೈಗೋಟಿನ್, ಪ್ಯಾಕಿಟಿನ್, ಡಿಪ್ಲೋಟಿನ್ ಅಂಡ್ ಡಯಾಕೈನೆಸಿಸ್. ಓಕೆನಾ? ಸೊ 5 ಫೇಸಸ್ಗಳು
ಲೆಪ್ಟೋಟಿನ್, ಝೈಗೋಟಿನ್, ಪ್ಯಾಕೆಟಿನ್, ಡಿಪ್ಲೋಟಿನ್ ಅಂಡ್ ಡಯಾಕೈನೆಸಿಸ್. ಓಕೆನಾ. ಸೊ ಇನ್ನು ನಾವು ಲೆಪ್ಟೋಟಿನ್ಗೆ ಸ್ಟಾರ್ಟ್ ಮಾಡೋಣ. ಲೆಪ್ಟೋಟಿನ್ ಅಲ್ಲಿ ಏನ್ ನಡೆಯುತ್ತೆ ಅಂತ ತಿಳ್ಕೊಂಡು. ಓಕೆನಾ. ಸೊ ಲೆಪ್ಟೋಟಿನ್ ಅಲ್ಲಿ ಬೇಸಿಕಲಿ ನಾವು ಮೈಟೋಸಿಸ್ ಅನ್ನ ರೆಫರೆನ್ಸ್ ಆಗಿ ತಗೊಂಡು ಬೇಸಿಕಲಿ ಇದನ್ನ ಅರ್ಥ ಮಾಡ್ಕೊಬಹುದು. ಏನಾಗುತ್ತೆ ಅಂತ ಹೇಳಿದ್ರೆ ಕ್ರೊಮ್ಯಾಟಿನ್ ಅನ್ನುವಂಥದ್ದು ಕಂಡೆನ್ಸ್ ಆಗಿ ಕಾಂಪ್ಯಾಕ್ಟ್ ಅಂತ ಕ್ರೋಮೋಸೋಮ್ಸ್ ಗಳಾಗುತ್ತೆ ಅಲ್ವಾ ಮೈಟೋಸಿಸ್ ನ ಕೇಸಲ್ಲಿ. ಸೊ ಆ ಪ್ರೋಸೆಸ್ ಸ್ಟಾರ್ಟ್ ಆಗುವಂಥದ್ದು ಪ್ರೋಫೇಸ್ ನಲ್ಲಿ. ಇಲ್ಲೂ ಸಹ ಪ್ರೋಫೇಸ್ ನಲ್ಲಿ ಅದರಿಂದಾನೇ ಸ್ಟಾರ್ಟ್ ಆಗುತ್ತೆ. ಬೇಸಿಕಲಿ ಕ್ರೋಮೋಸೋಮ್ ಬಿಕಮ್ಸ್ ಗ್ರಾಜುವಲಿ ವಿಸಿಬಲ್ ಅಂಡರ್ ದ ಲೈಟ್ ಮೈಕ್ರೋಸ್ಕೋಪ್. ಓಕೆನಾ. ಯಾಕೆ ವಿಸಿಬಲ್ ಆಗುತ್ತೆ? ಬಿಕಾಸ್ ಕ್ರೊಮ್ಯಾಟಿನ್ ಅನ್ನುವಂಥದ್ದೆಲ್ಲ ಕಂಡೆನ್ಸ್ ಆಗ್ಬಿಟ್ಟು ಕ್ರೋಮೋಸೋಮ್ಗಳಾಗ್ಲಿಕ್ಕೆ ಶುರು ಆಗ್ತಾ ಇದೆ ಈ ಸ್ಟೇಜ್ ಅಲ್ಲಿ, ಈ ಫೇಸ್ ಅಲ್ಲಿ. ಓಕೆನಾ. ಫುಲ್ಲಿ ಕಂಡೆನ್ಸ್ ಆಗಿಲ್ಲ, ಫುಲ್ಲಿ ಕಂಡೆನ್ಸ್ ನಂತರ ಆಗುವಂಥದ್ದು. ಇಲ್ಲಿ ಕಂಡೆನ್ಸೇಷನ್ ಅಥವಾ ಕಾಂಪ್ಯಾಕ್ಷನ್ ಅನ್ನುವಂಥದ್ದು ಶುರು ಆಗ್ತಾ ಇದೆ ಅಷ್ಟೇ. ಓಕೆನಾ. ಸೊ ಕಾಂಪ್ಯಾಕ್ಷನ್ ಆಫ್ ಕ್ರೋಮೋಸೋಮ್ಸ್ ಕಂಟಿನ್ಯೂಸ್ ಥ್ರೂ ಔಟ್ ಲೆಪ್ಟೋಟಿನ್ ನ ಕೇಸಲ್ಲಿ. ಓಕೆ. ಕ್ರೋಮೋಸೋಮ್ಸ್ಗಳು ನಿಧಾನಕ್ಕೆ ನಮಗೆ ವಿಸಿಬಲ್ ಆಗಕ್ಕೆ ಶುರು ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕಾಂಪ್ಯಾಕ್ಷನ್ಗಳು ನಡೀಲಿಕ್ಕೆ ಸ್ಟಾರ್ಟ್ ಆಗಿದೆ. ಓಕೆ. ಸರಿ, ನೆಕ್ಸ್ಟ್ ಸ್ಟೇಜ್ ಅಂತ ಝೈಗೋಟಿನ್ಗೆ ಹೋಗೋಣ. ಝೈಗೋಟಿನ್ ನ ಕೇಸಲ್ಲಿ ನಮಗೆ ಬೈವೇಲೆಂಟ್ ಆರ್ ಟೆಟ್ರಾಡ್ ಫಾರ್ಮೇಶನ್ ಆಗುತ್ತೆ. ಯಾಕೆ ಬೈವೇಲೆಂಟ್ ಅಥವಾ ಹೆಂಗೆ ಬೈವೇಲೆಂಟ್ ಆರ್ ಟೆಟ್ರಾಡ್ ಫಾರ್ಮೇಶನ್ ಆಗುತ್ತೆ ಬೇಸಿಕಲಿ? ಓಕೆ. ಸೊ homologous chromosomes start pairing and this process of association is called as the synapses. Okay na. So ನಮ್ಮ homologous chromosomes ಬೇಸಿಕಲಿ ಪೇರಿಂಗ್ ಆಗ್ಲಿಕ್ಕೆ ಶುರುವಾಗಿದೆ. ಓಕೆ. ಸೊ ಎರಡೂ ಸಹ ಪೇರಿಂಗ್ ಆಗ್ಲಿಕ್ಕೆ ಶುರುವಾಗಿದೆ. ಓಕೆನಾ. ಸೊ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳಂದ್ರೆ ಏನು ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಈ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳು ಪೇರಿಂಗ್ ಆಗ್ಲಿಕ್ಕೆ ಶುರು ಆಗುತ್ತೆ. ಓಕೆನಾ. ಸೊ ಒಂದು ಕನೆಕ್ಷನ್ ಬರುತ್ತೆ ಅಂತ ಅನ್ಕೊಳ್ಳೋಣ. ಅದ್ರ ನಡುವೆ ಹತ್ರಕ್ಕೆ ತಗೊಂಬರೋಣ ಬೇಕಿದ್ರೆ. ಸೊ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳು ಏನಿದೆಯಲ್ಲ, ಸೊ ದೇ ಗೆಟ್ ಬೇಸಿಕಲಿ ಪೇರಿಂಗ್ ನಡೀತಾ ಇದೆ. ಓಕೆ. ಪೇರಿಂಗ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳು ಬಂತು. ಓಕೆನಾ. ಸೊ ಈ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳ ಪೇರಿಂಗ್, ಆ ಅಸೋಸಿಯೇಷನ್ ನಾವೇನಂತ ಕರೆಯುವಂಥದ್ದು ಸಿನಾಪ್ಸಿಸ್ ಅಂತ ಕರೆಯುವಂಥದ್ದು. ಓಕೆನಾ. ಸಿನಾಪ್ಸಿಸ್ ಅಂತ ನಾವು ಕರೆಯೋದು ಅದನ್ನೇ ಬೇಸಿಕಲಿ. ಓಕೆ. ಸೊ ಇದರಿಂದ ಕ್ರೋಮೋಸೋಮಲ್ ಸಿನಾಪ್ಸಿಸ್ ಇಸ್ ಅಕಂಪನಿಡ್ ಬೈ ದ ಫಾರ್ಮೇಶನ್ ಆಫ್ ಸಿನಾಪ್ಟೋನಿಮಲ್ ಕಾಂಪ್ಲೆಕ್ಸ್ ಬೇಸಿಕಲಿ. ಓಕೆನಾ. ಸೊ ಸಿನಾಪ್ಟೋನಿಮಲ್ ಕಾಂಪ್ಲೆಕ್ಸ್ ನ ಫಾರ್ಮೇಶನ್ ಅನ್ನುವಂಥದ್ದು ಝೈಗೋಟಿನ್ ಅಲ್ಲಿ ಸಿನಾಪ್ಟೋನಿಮಲ್ ಕಾಂಪ್ಲೆಕ್ಸ್ ನ ಫಾರ್ಮೇಶನ್ ಆಗುತ್ತೆ. ಅದು ಕ್ರೋಮೋಸೋಮಲ್ ಸಿನಾಪ್ಸಿಸ್ ಇಸ್ ಅಕಂಪನಿಡ್, ಅದ್ರ ಜೊತೆಗೆ ಕ್ರೋಮೋಸೋಮ್ಸ್ಗಳು ಪೇರಿಂಗ್ ಆಯ್ತಲ್ಲ, ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳು ಪೇರಿಂಗ್ ಆಯ್ತಲ್ಲ, ಸೊ ಈ ಒಂದು ಅಸೋಸಿಯೇಷನ್ ಇಂದ ಬರುವಂತಹ ಕಾಂಪ್ಲೆಕ್ಸ್ ಸಿನಾಪ್ಟೋನಿಮಲ್ ಕಾಂಪ್ಲೆಕ್ಸ್ ಅನ್ನುವಂಥದ್ದು. ಓಕೆ. ಈ ಸಿನಾಪ್ಟೋನಿಮಲ್ ಕಾಂಪ್ಲೆಕ್ಸ್, ದ ಕಾಂಪ್ಲೆಕ್ಸ್ ಫಾರ್ಮ್ಡ್ ಬೈ ದ ಪೇರ್ ಆಫ್ ಸಿನಾಪ್ಸ್ಡ್ ಆದಂತ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಇಂದ ಈಸ್ ಕಾಲ್ಡ್ ಆಸ್ ಬೇಸಿಕಲಿ ಸಿನಾಪ್ಸ್. ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳು ಪೇರಿಂಗ್ ಆಗಿ ಸಿನಾಪ್ಸ್ ಆಗಿದೆ, ಅದರಿಂದ ಸಿನಾಪ್ಟೋನಿಮಲ್ ಕಾಂಪ್ಲೆಕ್ಸ್ ಆಗಿದೆಯಲ್ಲ, ಆ ಕಾಂಪ್ಲೆಕ್ಸ್ ಅಲ್ಲಿ ನಮಗೊಂದು ಪೇರ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಅನ್ನ ನಾವು ನೋಡಬಹುದು. ಅದನ್ನೇ ನಾವು ಕಾಂಪ್ಲೆಕ್ಸ್ ಅನ್ನೇ ನಾವು ಬೈವೇಲೆಂಟ್ ಆರ್ ಟೆಟ್ರಾಡ್ ಅಂತ ಕರೀತೇವೆ. ಓಕೆನಾ. ಸೊ ಬೇಸಿಕಲಿ ಟೆಟ್ರಾಡ್ ಅಂದ್ರೆ ಏನು? ಇದೇ ಟೆಟ್ರಾಡು, ಪೇರ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳು ಸಿನಾಪ್ಸಿಸ್ ಆಗಿ ಸಿನಾಪ್ಟೋನಿಮಲ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗಿದೆ. ಇದನ್ನೇ ನಾವು ಬೈವೇಲೆಂಟ್ ಆರ್ ಟೆಟ್ರಾಡ್ ಅಂತ ಕರೆಯುವಂಥದ್ದು. ಓಕೆನಾ. ಸರಿ. ಸೊ ನೆಕ್ಸ್ಟ್ ದ ಫಸ್ಟ್ ಟೂ ಸ್ಟೇಜಸ್ ಆಫ್ ಪ್ರೋಫೇಸ್. ದ ಫಸ್ಟ್ two stages of prophase or prophase one are relatively short lived compared to the next stage ಅಂತ ಹೇಳ್ಕೊಂಡು. ಓಕೆನಾ. ಸೊ ನೆಕ್ಸ್ಟ್ ಸ್ಟೇಜ್ ಗಳಲ್ಲಿ ಫರ್ದರ್ ಕ್ರಾಸಿಂಗ್ ಓವರ್ಸ್ ಅಂಡ್ ರೀಕಾಂಬಿನೇಷನ್ ಅನ್ನೋದೆಲ್ಲ ನಡೆಯುತ್ತೆ. ಓಕೆನಾ. ಕ್ರಾಸಿಂಗ್ ಓವರ್ ಎಲ್ಲ ನಡೀತಾ ಹೋಗುತ್ತೆ ನೆಕ್ಸ್ಟ್ ಸ್ಟೇಜಸ್ ಗಳಲ್ಲಿ, ಅದರಿಂದಾನೇ ರೀಕಾಂಬಿನೇಷನ್ ನಡೆಯುವಂಥದ್ದು. ಸೊ ಹಾಗಾಗಿ ಈ ಎರಡು ಸ್ಟೇಜ್ಗಳು ಫಸ್ಟ್ ಟೂ ಫೇಸಸ್ ಅನ್ನುವಂಥದ್ದು ರಿಲೇಟಿವ್ಲಿ ಶಾರ್ಟ್ ಲಿವ್ಡ್ ಆಗಿರುತ್ತೆ ವೆನ್ ವಿ ಕಂಪೇರ್ ಟು ದ ನೆಕ್ಸ್ಟ್ ಫೇಸ್ಗೆ ಕಂಪೇರ್ ಮಾಡಿದ್ರೆ, ದಟ್ ಈಸ್ ಪ್ಯಾಕೆಟಿನ್ ನ ಫೇಸ್ ಬರುವಂಥದ್ದು. ಓಕೆ. ಸೊ ಪ್ಯಾಕೆಟಿನ್ ಫೇಸ್ ಅಲ್ಲಿ ಏನೇನ್ ನಡೆಯುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಸಿನಾಪ್ಸ್ಡ್ ಆದಂತ ಕ್ರೋಮೋಸೋಮ್ಸ್ಗಳು ಫಾರ್ಮೇಶನ್ ಆಗಿದೆ. ಪೇರ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳು ಸಿನಾಪ್ಸಿಸ್ ಆಗಿ ಸಿನಾಪ್ಟೋನಿಮಲ್ ಕಾಂಪ್ಲೆಕ್ಸ್ ಆಗಿ ನಾವು ಇವಾಗ ಅದನ್ನ ಬೈವೇಲೆಂಟ್ ಅಂತ ಕರೀತಾ ಇದೀವಿ. ಓಕೆ. ಸೊ ಈಚ್ ಪೇರ್ ಆಫ್ ಸಿನಾಪ್ಸ್ಡ್ ಕ್ರೋಮೋಸೋಮ್ ಈಸ್ ಕ್ಲಿಯರ್ಲಿ ವಿಸಿಬಲ್ ಆಸ್ ಅ ಟೆಟ್ರಾಡ್ ಬೇಸಿಕಲಿ. ಓಕೆ. ದಟ್ ಈಸ್ 4 chromatids of each bivalent chromosomes. ಅದನ್ನ ನಾವು ಇನ್ನೊಮ್ಮೆ ನೋಡೋದಾದ್ರೆ ನಮಗಿಲ್ಲಿ 1 2 3 4 chromatids ಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಲ್ವಾ ಬೇಸಿಕಲಿ. ಸೊ ಅದನ್ನೇ ನಾವು ಇಲ್ಲಿ ನೋಡುವಂತದ್ದು 4 chromatids of each bivalent chromosomes become distinct and ಕ್ಲಿಯರ್ ಅನ್ನುವಂಥದ್ದು. ಓಕೆನಾ. ಸೊ ಈ ರೀತಿ ಬೈವೇಲೆಂಟ್ ಕ್ರೋಮೋಸೋಮ್ಸ್ಗಳ ಬೈವೇಲೆಂಟ್ ಕ್ರೋಮೋಸೋಮ್ಸ್ಗಳ ಈಚ್ ಬೈವೇಲೆಂಟ್ ಕ್ರೋಮೋಸೋಮ್ಸ್ಗಳಲ್ಲಿ 2 ಕ್ರೊಮ್ಯಾಟಿಡ್ಗಳು ಸೇರ್ಕೊಂಡು ನಮಗೆ 4 ಕ್ರೊಮ್ಯಾಟಿಡ್ಗಳು ನಮ್ಗೆ ಇವಾಗ ಡಿಸ್ಟಿಂಕ್ಟ್ ಅಂಡ್ ಕ್ಲಿಯರ್ ಆಗಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಓಕೆ. ಸೊ ದಿಸ್ ಸ್ಟೇಜ್, ಓಕೆ,
ದಿಸ್ ಸ್ಟೇಜ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ದಿ ಅಪಿಯರೆನ್ಸ್ ಆಫ್ ರೀಕಾಂಬಿನೇಷನ್ ನಾಡ್ಯೂಲ್ಸ್ಗಳು ಫಾರ್ಮೇಷನ್ ಆಗುತ್ತೆ. ರೀಕಾಂಬಿನೇಷನ್ ನಾಡ್ಯೂಲ್ಸ್ಗಳು ಫಾರ್ಮೇಷನ್ ಆಗಿ ರೀಕಾಂಬಿನೇಷನ್ ನಾಡ್ಯೂಲ್ಸ್ಗಳು ಫಾರ್ಮೇಷನ್ ಆಗ್ಲಿಕ್ಕೆ ಶುರುವಾಗಿದೆ. ಬೇಸಿಕಲಿ ನಮಗೆ appearance of recombination nodules. Next ನಮಗೆ crossing over occurs. ಓಕೆನಾ, ಕ್ರಾಸಿಂಗ್ ಓವರ್ occurs between sister chromatids ಅಲ್ಲ, ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಲ್ಲಿ ನಡೆಯುವಂಥದ್ದು, ಬಿಟ್ವೀನ್ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್. ಓಕೆನಾ, ಸೊ ಒನ್ಸ್ ಅಗೇನ್ ನಾವು ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳನ್ನ ಬರೆಯೋದಾದರೆ, ಸೊ ವಿ ಹ್ಯಾವ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳನ್ನ ನಾವು ತಗೊಳ್ಳೋಣ. ಈ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಅಲ್ಲಿ ಲೆಟ್ಸ್ ಸಿ ಒಂದು ಸೆಕ್ಷನ್ ಇದೆ, ಇನ್ನೊಂದು ಹೋಮೋಲೋಗಸ್ ಕ್ರೋಮೋಸೋಮ್ನ ನಾನು ಬರೀತೇನೆ. ಸೊ ಇನ್ನೊಂದು ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಅನ್ನು ತಗೊಳ್ಳೋದಾದ್ರೆ ಇಲ್ಲೂ ಸಹ ಒಂದು ಸೆಕ್ಷನ್ ಇದೆ ಅಂತ ಅನ್ಕೊಳ್ಳೋಣ. ಬೇಸಿಕಲಿ ಓಕೆ, ಮೇ ಐ ಚೂಸ್ ಡಿಫ್ರೆಂಟ್ ಕಲರ್. ಓಕೆ ಸರಿ, ಸೊ ಇನ್ನೊಂದು ಸೆಕ್ಷನ್ ಇದೆ ಅಂತ ಅನ್ಕೊಳ್ಳೋಣ ಬೇಸಿಕಲಿ. ಓಕೆನಾ, ಸೊ ಈ ಸೆಕ್ಷನ್ಸ್ಗಳು ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಕ್ರಾಸಿಂಗ್ ಓವರ್ ಅಲ್ಲಿ ಆ ಕಡೆಯಿಂದ ಈ ಕಡೆ ಆ ಸೆಕ್ಷನ್ಸ್ಗಳು ಅನ್ನುವಂಥದ್ದು ಎಕ್ಸ್ಚೇಂಜ್ ಆಗುತ್ತೆ. ಓಕೆ, ಬೇಸಿಕಲಿ ಓಕೆ, ಸೊ ಇವೆರಡೂ ಸಹ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅನ್ನೋದನ್ನ ನಾವು ನೋಡಿದೀವಿ. ಇದು ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳಾಗಿದ್ದು, ಅದರಲ್ಲಿರುವಂಥ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳಲ್ಲಿ ಇದೆರಡು ಸಿಸ್ಟರ್ ಕ್ರೊಮ್ಯಾಟಿಡ್ಸ್ಗಳು, ಇದು ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ಗಳ ನಡುವೆ ಕ್ರಾಸಿಂಗ್ ಓವರ್ ನಡೆಯುತ್ತೆ. ಸೊ ಇಲ್ಲಿಂದ ಒಂದು ಸೆಕ್ಷನ್ ಬೇಸಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸೆಕ್ಷನ್ ಅನ್ನುವಂಥದ್ದು ಈ ಕಡೆಗೆ ಟ್ರಾನ್ಸ್ಫರ್ ಆಗಿ ಈ ಸೆಕ್ಷನ್ ಅನ್ನೋದು ಈ ಕಡೆಗೆ ಟ್ರಾನ್ಸ್ಫರ್ ಆಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ ಬೇಸಿಕಲಿ. ಓಕೆನಾ, ಸೊ ನಾವು ಇದನ್ನ ಬರೆಯೋದಾದರೆ, ಇನ್ನೊಮ್ಮೆ ನಾವು ನಮ್ಮ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಅನ್ನ ಬರೆಯೋದಾದರೆ, ಸೊ ವಿ ಹ್ಯಾವ್ ಅವರ್ ಹೋಮೋಲೋಗಸ್ ಕ್ರೋಮೋಸೋಮ್, ಅನದರ್ ಒನ್, ಇನ್ನೊಂದು ಪೇರ್ ಇದೆ. ಸೊ ಇನ್ನೊಂದು ಪೇರ್ ಅಲ್ಲಿ ಆ ಕಡೆ ಈ ಕಡೆ ಎಕ್ಸ್ಚೇಂಜ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿದ್ದಂತಹ ಸೆಕ್ಷನ್ ಅನ್ನುವಂಥದ್ದು ಈ ಕಡೆಗೆ ಬಂದಿದೆ, ಇಲ್ಲಿದ್ದಂತಹ ಸೆಕ್ಷನ್ ಅನ್ನುವಂಥದ್ದು ಬೇಸಿಕಲಿ ಈ ಕಡೆಗೆ ಬಂದಿದೆ. ಓಕೆ, ಸೊ ಇದನ್ನು ನಾವು ಕ್ರಾಸಿಂಗ್ ಓವರ್ ಅಂತ ಕರೆಯುವಂಥದ್ದು. ಓಕೆನಾ, ಸೊ ಆ ರೀತಿ ಒಂದು ಸೆಗ್ಮೆಂಟ್, ಸ್ಮಾಲ್ ಸೆಗ್ಮೆಂಟ್ ಆಫ್ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ಗಳ ನಡುವೆ, ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ಗಳ ನಡುವೆ ಒಂದು ಸಣ್ಣ ಫ್ರಾಗ್ಮೆಂಟ್ ಅಥವಾ ಸೆಕ್ಷನ್ಸ್ಗಳು ಆ ಕಡೆಯಿಂದ ಈ ಕಡೆ ಎಕ್ಸ್ಚೇಂಜ್ ಆಗಿದೆ ಬೇಸಿಕಲಿ. ಓಕೆನಾ, ಸೊ ಎಕ್ಸ್ಚೇಂಜ್ ಆಗೋದನ್ನೇ ನಾವು ಕ್ರಾಸಿಂಗ್ ಓವರ್ ಅಂತ ಕರೆಯುವಂಥದ್ದು. ಸೊ ಈ ರೀತಿ ಇದು ಎಕ್ಸ್ಚೇಂಜ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ರೀಕಾಂಬಿನೇಷನ್ ಆಫ್ ದ ಜೆನೆಟಿಕ್ ಮೆಟೀರಿಯಲ್ ನಡೆಯುತ್ತೆ. ಓಕೆನಾ, ಸರಿ. ಸೊ recombination, crossing over leads to recombination of genetic material on the two chromosomes. ಓಕೆನಾ, ಸೊ ಈ ರೀತಿ ರೀಕಾಂಬಿನೇಷನ್ ನಡೆದಿದೆ. ಬೇಸಿಕಲಿ ರೀಕಾಂಬಿನೇಷನ್ ಅಂತ ಹೇಳಿದ್ರೆ, ನಮ್ಮ ಹತ್ರ ಎರಡು ಡೆಕ್ ಆಫ್ ಕಾರ್ಡ್ಸ್ಗಳಿದೆ ಅಂತ ಅನ್ಕೊಳ್ಳೋಣ, ಎರಡು ಸೆಟ್ ಆಫ್ ಕಾರ್ಡ್ಸ್ಗಳಿದೆ. ಒಂದು ಸೆಟ್ ಆಫ್ ಕಾರ್ಡ್ಸ್ಗಳಿಂದ ಸ್ವಲ್ಪ ಕಾರ್ಡ್ಸ್ಗಳನ್ನ ತಗೊಂಡೋಗ್ಬಿಟ್ಟು ಈ ಸೆಟ್ಗೆ ಹಾಕೋದು, ಈ ಸೆಟ್ಟಿಂದ ತಗೊಂಡೋಗ್ಬಿಟ್ಟು ನಾವು ಈ ಸೆಟ್ಟಿಗೆ ತಗೊಂಡೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡಿದೀವಿ. ಅವಾಗ ಏನಿದೆ, ಕಾಂಬಿನೇಷನ್ ಅನ್ನುವಂಥ ಚೇಂಜ್ ಆಗಿದೆ, ರೀಕಾಂಬಿನೇಷನ್ ಆಗುತ್ತೆ ಜೆನೆಟಿಕ್ ಮೆಟೀರಿಯಲ್ ಇಂದು. ಓಕೆನಾ, ಸೊ ಈ ರೀಕಾಂಬಿನೇಷನ್ ನಡಿಬೇಕು ಅಂತ ಹೇಳಿದ್ರೆ, ಬೇಸಿಕಲಿ ಕ್ರಾಸಿಂಗ್ ಓವರ್ ನಡಿಬೇಕು ಅಂತ ಹೇಳಿದ್ರೆ, ಕ್ರಾಸಿಂಗ್ ಓವರ್ ಇಸ್ ಆಲ್ಸೋ ಅನ್ ಎನ್ಸೈಮ್ ಮೀಡಿಯೇಟೆಡ್ ಅಂತ ಪ್ರೋಸೆಸ್ ಗಳಾಗಿದ್ದು, ಅಲ್ಲಿ ಇನ್ವಾಲ್ವ್ ಅಂತ ಎನ್ಸೈಮ್ ಬಂದ್ಬಿಟ್ಟು ರೀಕಾಂಬಿನೇಸ್ ಅಂತ ಹೇಳ್ಕೊಂಡು. ಓಕೆನಾ, ಸರಿ. ಸೊ ನೆಕ್ಸ್ಟ್ ನಾವು ಡಿಪ್ಲೋಟೀನ್ ನ ಕೇಸ್ಗೆ ಹೋಗೋಣ. ಓಕೆ, ಸೊ ಲೆಪ್ಟೋಟೀನ್ ನ ಕೇಸಲ್ಲಿ ನಾವು ಫಸ್ಟ್ಗೆ ಕಾಂಪ್ಯಾಕ್ಷನ್ ಆಫ್ ದ ನ್ಯೂಕ್ಲಿಯಸ್ ಎಲ್ಲ ನಾವು ಒಬ್ಸರ್ವ್ ಮಾಡಿ ಕ್ರೋಮೋಸೋಮ್ಸ್ಗಳು ನಮ್ಗೆ ಗ್ರಾಜುವಲಿ ವಿಸಿಬಲ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇನ್ನು ಝೈಗೋಟಿನ್ ನ ಕೇಸಲ್ಲಿ ಸಿನಾಪ್ಟೋನಿಮಲ್ ಕಾಂಪ್ಲೆಕ್ಸ್ ಗಳೆಲ್ಲ ಫಾರ್ಮೇಶನ್ ಆಗಿ ನಮಗೆ ಬೈವೇಲೆಂಟ್ ಟೆಟ್ರಾಡ್ಗಳು ಬಂತು. ಈ ಟೆಟ್ರಾಡ್ಗಳ ನಡುವೆ ಕ್ರಾಸಿಂಗ್ ಓವರ್ ನಮಗೆ ನಡೆದಂಥದ್ದು ಪ್ಯಾಕೆಟೀನ್ ನಲ್ಲಿ. ಬಿಕಾಸ್ ಆಫ್ ಕ್ರಾಸಿಂಗ್ ಓವರ್ ನಮ್ಮ ಜೆನೆಟಿಕ್ ಮೆಟೀರಿಯಲ್ ನ ರೀಕಾಂಬಿನೇಷನ್ ನಡೆದಿದೆ. ಇವಾಗ ನಾವು ಫೋರ್ತ್ ಫೇಸ್ಗೆ ಹೋಗ್ತಾ ಇದೀವಿ, ದಟ್ ಇಸ್ ಡಿಪ್ಲೋಟೀನ್. ಡಿಪ್ಲೋಟೀನ್ ನ ಕೇಸ್ಗೆ ಬರ್ತಾ ಇದೀವಿ. ಇಲ್ಲಿ ಏನಾಗ್ತದೆ, ಡಿಸಲ್ಯೂಷನ್ ಆಫ್ ದ ಸಿನಾಪ್ಟೋನಿಮಲ್ ಕಾಂಪ್ಲೆಕ್ಸ್ ನಡೀತಾ ಇದೆ, ರೆಕಗ್ನೈಸ್ಡ್ ಬೈ ದ ಡಿಸಲ್ಯೂಷನ್ ಆಫ್ ದ ಸಿನಾಪ್ಟೋನಿಮಲ್ ಕಾಂಪ್ಲೆಕ್ಸ್. ಬಟ್ ಇಲ್ಲಿ ನಮ್ಗೊಂದು ಸ್ಟ್ರಕ್ಚರ್ ಅನ್ನ ನೋಡಬಹುದು. ಆ ಸ್ಟ್ರಕ್ಚರ್ ನಾವು ಕಯಾಸ್ಮಾಟ ಅಂತ ಕರಿತೀವಿ. ಎಕ್ಸ್ ಶೇಪ್ಡ್ ಅಂತ ಸ್ಟ್ರಕ್ಚರ್, ದಟ್ ಈಸ್ ಕಯಾಸ್ಮಾಟ. ಸೊ ಬೇಸಿಕಲಿ ಕಯಾಸ್ಮಾಟ ಅಂತ ಹೇಳಿದ್ರೆ ಒಂದು ಎಕ್ಸ್ ಶೇಪ್ಡ್ ಸ್ಟ್ರಕ್ಚರ್. ಸೊ ಇಲ್ಲಿ ನಮಗೆ ಹೋಮೋಲೋಗಸ್ ಕ್ರೋಮೋಸೋಮ್ಸಿನ ಒಂದು ಕ್ರೊಮ್ಯಾಟಿಡ್ ಮತ್ತೆ ಇನ್ನೊಂದು ಹೋಮೋಲೋಗಸ್ ಕ್ರೋಮೋಸೋಮ್ ಇತ್ತಲ್ಲ, ಸೊ ಇನ್ನೊಂದು ಹೋಮೋಲೋಗಸ್ ಕ್ರೋಮೋಸೋಮಿನ ಇನ್ನೊಂದು ಕ್ರೊಮ್ಯಾಟಿಡ್ಗಳು ಬೇಸಿಕಲಿ ನಮಗೆ ಬಂದಿದೆ. ಸೊ ಇನ್ನೊಂದು ಎಕ್ಸ್ ಶೇಪ್ಡ್ ಅಂತ ಸ್ಟ್ರಕ್ಚರ್ ಫಾರ್ಮೇಶನ್ ಆಗಿದೆ ಅಲ್ವಾ, ರೈಟ್. ಎಕ್ಸ್ ಶೇಪ್ಡ್ ಅಂತ ಸ್ಟ್ರಕ್ಚರ್ಸ್ಗಳು ಫಾರ್ಮೇಶನ್ ಆಗಿದೆ. ಯಾಕೆ ಈ ರೀತಿ ಎಕ್ಸ್ ಶೇಪ್ಡ್ ಅಂತ ಸ್ಟ್ರಕ್ಚರ್ಸ್ಗಳು ಫಾರ್ಮೇಶನ್ ಆಗಿದೆ? ಸೊ ಬೇಸಿಕಲಿ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳ ನಡುವೆ ಒಂದು ಸಿನಾಪ್ಸ್ ಆಗಿತ್ತು. ಸೊ ಅಲ್ಲಿ ನಮಗೆ ಕ್ರಾಸಿಂಗ್ ಓವರ್ ನಡೀತು. ಬೇಸಿಕಲಿ ಕ್ರಾಸಿಂಗ್ ಓವರ್ ಎರಡು ಕ್ರೊಮ್ಯಾಟಿಡ್ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ಗಳ ನಡುವೆ ಕ್ರಾಸಿಂಗ್ ಓವರ್ ನಡೀತು. ಕ್ರಾಸಿಂಗ್ ಓವರ್ ನಡೆದಾದ್ಮೇಲೆ ಆ ಸಿನಾಪ್ಸಿಸ್ ಅನ್ನುವಂಥದ್ದು ನಿಧಾನಕ್ಕೆ ಬ್ರೇಕ್ಔಟ್ ಆಗಿಬಿಟ್ಟು ಬೇಸಿಕಲಿ ಸೊ ನಮಗೊಂದು ಎಕ್ಸ್ ಶೇಪ್ಡ್ ಅಂತ ಸ್ಟ್ರಕ್ಚರ್ಸ್ ಫಾರ್ಮೇಶನ್ ಆಗಿದೆ. ಆ ಎಕ್ಸ್ ಶೇಪ್ಡ್ ಸ್ಟ್ರಕ್ಚರ್ ನಾವಿಲ್ಲಿ ನೋಡುವಂಥದ್ದು. ಓಕೆನಾ, ಸೊ ಅದನ್ನೇ ನಾವು ಬೇಸಿಕಲಿ ಕಯಾಸ್ಮಾಟ ಅಂತ ಕರೆಯುವಂಥದ್ದು. ಓಕೆನಾ,
ಸೊ ಅದನ್ನೇ ನಾವು ಕಯಾಸ್ಮ್ಯಾಟ ಅಂತ ಕರೆಯುವಂಥದ್ದು. ಓಕೆ, ಸೊ ಅ ಸೆಪರೇಷನ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಎಕ್ಸೆಪ್ಟ್ ಅಟ್ ದ ಸೈಟ್ ಆಫ್ ಕ್ರಾಸಿಂಗ್ ಓವರ್. ಓಕೆನಾ, ಸೊ ಸೈಟ್ ಆಫ್ ಕ್ರಾಸಿಂಗ್ ಓವರ್ ಏನು ನಡೆದಿತ್ತಲ್ಲ, ಬೇಸಿಕಲಿ ಆ ಕ್ರಾಸಿಂಗ್ ಓವರ್ನ ಸೈಟನ್ನು ಬಿಟ್ಟು ಉಳಿದಂಥ ಜಾಗದಲ್ಲಿ ಸಿನಾಪ್ಸಿಸ್ ಅನ್ನುವಂಥದ್ದು ಸಪರೇಟ್ ಆಗಿ ಬಂದಿದೆ. ಸೊ ಆ ಸೈಟ್ ಆಫ್ ಕ್ರಾಸಿಂಗ್ ಓವರ್ ಆಗಿರೋದ್ರಿಂದ ಆ ಸೆಕ್ಷನ್ ಅಲ್ಲಿ ಒಂದು ಎಕ್ಸ್ ಶೇಪ್ಡ್ ಅಂತ ಸ್ಟ್ರಕ್ಚರ್ ಫಾರ್ಮೇಶನ್ ಆಗಿದೆ. ಈ ಎಕ್ಸ್ ಶೇಪ್ಡ್ ಸ್ಟ್ರಕ್ಚರ್ ಅನ್ನೇ ನಾವೇನಂತ ಕರೆಯುವಂಥದ್ದು, ಕಯಾಸ್ಮಾಟ ಅಂತ ಕರೆಯುವಂಥದ್ದು. ಓಕೆನಾ, ಸೊ ದೀಸ್ ಎಕ್ಸ್ ಶೇಪ್ಡ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ as chiasmata. So then in oocytes of some vertebrates, diplotin can last for months or years. ಓಕೆನಾ, ಸೊ oocytes ನ ಕೇಸಲ್ಲಿ ಇದೇ ಡಿಪ್ಲೋಟಿನ್ ನ ಸ್ಟೇಜ್ ಅನ್ನುವಂಥದ್ದು ಕ್ಯಾನ್ ಲಾಸ್ಟ್ ಫಾರ್ ಸೆವರಲ್ ಮಂತ್ಸ್ ಆರ್ ಇಯರ್ಸ್. ಫೈನ್. ದೆನ್ ಇನ್ನು ಲಾಸ್ಟ್ ಫೇಸ್ ಆಫ್ ಪ್ರೊಫೇಸ್ ಒನ್ ಆಫ್ ಮಿಯೋಸಿಸ್ ಒನ್ ನ ಕೇಸ್ಗೆ ಹೋಗೋದಾದ್ರೆ ನಾವು ಡಯಾಕೈನೆಸಿಸ್ಗೆ ಬಂದಿದ್ದೇವೆ. ಇದು ಫೈನಲ್ ಸ್ಟೇಜ್ ಆಫ್ ಮಿಯೋಸಿಸ್ ಒನ್ನಿನ ಪ್ರೊಫೇಸ್ ಒನ್ ನ ಫೈನಲ್ ಫೇಸ್ ಅನ್ನುವಂಥದ್ದು ಡಯಾಕೈನೆಸಿಸ್. ಇಲ್ಲಿ ಇಟ್ ಈಸ್ ಮಾರ್ಕ್ಡ್ ಬೈ ದ ಟರ್ಮಿನಲೈಸೇಷನ್ ಆಫ್ ಕಯಾಸ್ಮಾಟದಿಂದ ನಾವು ಅದನ್ನು ಮಾರ್ಕ್ ಮಾಡಿರುವಂಥದ್ದು. ಕ್ರೋಮೋಸೋಮ್ಸ್ ಈ ಸ್ಟೇಜಲ್ಲಿ ಫುಲ್ಲಿ ಕಂಡೆನ್ಸ್ಡ್ ಆಗಿದೆ. ಲೆಪ್ಟೋಟಿನ್ ಫೇಸ್ ಅನ್ನ ಹೇಳಬೇಕಾದ್ರೆ ಐ ಮೆನ್ಷನ್ ದಟ್ ಕ್ರೋಮೋಸೋಮ್ಸ್ ಅನ್ನೋ ಕಾಂಪ್ಯಾಕ್ಷನ್ ಆಗಲಿಕ್ಕೆ ಶುರುವಾಗಿದೆ ಬೇಸಿಕ್ಲಿ ಅನ್ನುವಂಥದ್ದು. ಬಟ್ ಫುಲ್ಲಿ ಕಂಡೆನ್ಸ್ ಆಗುವಂಥದ್ದು ಡಯಾಕೈನೆಸಿಸ್ ನ ಸ್ಟೇಜ್ ಅಲ್ಲಿ ಕ್ರೋಮೋಸೋಮ್ಸ್ ಆರ್ ಫುಲ್ಲಿ ಕಂಡೆನ್ಸ್ಡ್ ಆಗಿದೆ. ಅಂಡ್ ಮಿಯೋಟಿಕ್ ಸ್ಪಿಂಡಲ್ಸ್ಗಳು ಈಸ್ ಅಸೆಂಬಲ್ ಟು ಪ್ರಿಪೇರ್ ದ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಫಾರ್ ಸೆಪರೇಷನ್. ಮೈಟೋಸಿಸ್ ನ ಕೇಸಲ್ಲಿ ಒಮ್ಮೆ ನಾವು ರೀಕಾಲ್ ಮಾಡಬೇಕಾದ್ರೆ ಅಲ್ಲಿ ಮೈಟೋಟಿಕ್ ಅಪ್ಯಾರಟಸ್ ಸ್ಪಿಂಡಲ್ ಫೈಬರ್ಸ್ಗಳೆಲ್ಲ ಮೈಟೋಟಿಕ್ ಸ್ಪಿಂಡಲ್ಸ್ ಎಲ್ಲ ಏನ್ ಮಾಡಿತ್ತು, ಆ ಸೆಂಟ್ರೋಮಿಯಸ್ ನ ಕೈನೆಟೋಕೋರ್ಗೆ ಅಟ್ಯಾಚ್ ಆಗ್ಬಿಟ್ಟು ಸಿಸ್ಟರ್ ಕ್ರೊಮ್ಯಾಟಿಡ್ಸ್ಗಳನ್ನೆಲ್ಲ ಸಪರೇಟ್ ಮಾಡಿತ್ತಲ್ವಾ. ಸೊ ಆ ರೀತಿಯಾದಂಥ ಮಿಯೋಟಿಕ್ ಸ್ಪಿಂಡಲ್ಗಳೆಲ್ಲ ಅಸೋಸಿಯೇಟ್ ಆಗಲಿಕ್ಕೆ ಶುರುವಾಗಿದೆ. ಯಾಕೆ ಅಂತ ಹೇಳಿದ್ರೆ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳ ಪೇರ್ ಅನ್ನ ಸಪರೇಟ್ ಮಾಡಬೇಕು. ಹಾಗಾಗಿ ಓಕೆನಾ, ಸರಿ. ಬೈ ದಿ ಎಂಡ್ ಆಫ್ ಡಯಾಕೈನೆಸಿಸ್ ನ್ಯೂಕ್ಲಿಯೋಲಸ್ ಡಿಸಪಿಯರ್ಸ್ ಅಂಡ್ ನ್ಯೂಕ್ಲಿಯರ್ ಆನ್ವಲಪ್ ಬ್ರೇಕ್ಸ್ ಡೌನ್. ಓಕೆನಾ, ಸೊ ನಾವು ಪ್ರೋಫೇಸ್ ಆಫ್ ಮೈಟೋಸಿಸ್ ಅನ್ನ ನೋಡಿದಾಗಲೂ ಸಿಮಿಲರ್ ಆಗೇನೆ ಪ್ರೋಫೇಸ್ ಸ್ಟೇಜ್ ಅಲ್ಲಿ ನ್ಯೂಕ್ಲಿಯಸ್ ಕ್ರೊಮ್ಯಾಟಿನ್ ಬೇಸಿಕಲಿ ಕಂಡೆನ್ಸ್ ಆಗಿ ಕ್ರೋಮೋಸೋಮ್ ಆಗಿ ನ್ಯೂಕ್ಲಿಯೋಲಸ್ ಮತ್ತೆ ನ್ಯೂಕ್ಲಿಯರ್ ಅನ್ವಲಪ್ ಎಲ್ಲ ಬ್ರೇಕ್ ಡೌನ್ ಆಗುತ್ತೆ ಅಂತ ನಾವು ನೋಡಿದ್ವಿ. ಸೊ ಇವಾಗೂ ಅಷ್ಟೇನೆ ಪ್ರೋಫೇಸ್ ಒನ್ ಆಫ್ ಮಿಯೋಸಿಸ್ ಒನ್ ನ ಸ್ಟೇಜ್ ಅಲ್ಲೂ ಡಯಾಕೈನೆಸಿಸ್ಗೆ ನಾವು ಬರ್ತಿದ್ದಂಗೆ ಕ್ರೋಮೋಸೋಮ್ಸ್ಗಳೆಲ್ಲ ಕಂಪ್ಲೀಟ್ಲಿ ಕಂಡೆನ್ಸ್ ಆಗೋಗಿದೆ. ಸೊ ಆಗಿ ನ್ಯೂಕ್ಲಿಯೋಲಸ್ ಮತ್ತೆ ನ್ಯೂಕ್ಲಿಯರ್ ಆನ್ವಲೋಪ್ಸ್ ಎಲ್ಲ ಬೇಸಿಕಲಿ ಬ್ರೇಕ್ ಡೌನ್ ಆಗಿ ಅಥವಾ ಡಿಸಪಿಯರ್ ಆಗೋಗುತ್ತೆ. ಓಕೆ, ಸೊ ಡಯಾಕೈನೆಸಿಸ್ ರೆಪ್ರೆಸೆಂಟ್ಸ್ ದ ಟ್ರಾನ್ಸಿಷನ್ ಟು ಮೆಟಾಫೇಸ್ಗೆ ಹೋಗುವಂಥದ್ದು. ಓಕೆ, ಸೊ ನಾವಿಲ್ಲಿವರೆಗೂ ಮಿಯೋಸಿಸ್ ಒನ್ ಸ್ಟೇಜಿನ ಪ್ರೋಫೇಸ್ ಒನ್ ಸ್ಟೇಜಿನ 5 ಫೇಸಸ್ ನ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಮೆಟಾಫೇಸ್ ಒನ್ಗೆ ಹೋಗ್ತೇವೆ. ಓಕೆನಾ, ಸೊ ಮೆಟಾಫೇಸ್ ಆಫ್ ಮೈಟೋಸಿಸ್ ಅನ್ನ ಒನ್ಸ್ ಅಗೇನ್ ನಾವು ರಿಕಾಲ್ ಮಾಡ್ಕೊಳ್ಳೋದಾದ್ರೆ ಮೆಟಾಫೇಸ್ ನ ಸ್ಟೇಜ್ ಅಲ್ಲಿ ನಮ್ಗೊಂದು ಮೆಟಾಫೇಸ್ ಪ್ಲೇಟ್ ಫಾರ್ಮೇಶನ್ ಆಗಿತ್ತು. ಕ್ರೋಮೋಸೋಮ್ಸ್ ಗಳು ಬಂದ್ಬಿಟ್ಟು ಇಕ್ವೆಟೋರ್ ರೀಜನ್ ಅಲ್ಲಿ ಬೇಸಿಕ್ಲಿ ಬಂದ್ಬಿಟ್ಟು ಅಲೈನ್ ಆಗಿ ಒಂದು ಮೆಟಾಫೇಸ್ ಪ್ಲೇಟ್ ಅನ್ನ ಫಾರ್ಮೇಶನ್ ಮಾಡಿತ್ತು. ಇಲ್ಲೂ ಸಹ ಮೆಟಾಫೇಸ್ ಒನ್ ಅಲ್ಲೂ ಸಹ ಅದೇ ರೀತಿ ಕ್ರೋಮೋಸೋಮ್ಸ್ ಗಳು ಬಂದು ಅರೇಂಜ್ ಆಗಿ ಕುತ್ಕೊಂಡಿರುತ್ತೆ. ಓಕೆ, ಸೊ ಸೆಲ್ಲಿನ ಬೇಸಿಕಲಿ ಇಕ್ವೆಟೋರ್ ಪ್ಲೇಸ್ ಅಲ್ಲಿ ಬೇಸಿಕಲಿ ಕ್ರೋಮೋಸೋಮ್ಸ್ಗಳು ಬಂದು ಅರೇಂಜ್ ಆಗಿ ಕುತ್ಕೊಂಡಿರುತ್ತೆ. ಬಟ್ ಈ ಕೇಸಲ್ಲಿ ಬೈವೇಲೆಂಟ್ ಕ್ರೋಮೋಸೋಮ್ಸ್ಗಳು ಆಗಿರುತ್ತೆ. ಓಕೆನಾ, ಸೊ ಬೈವೇಲೆಂಟ್ ಕ್ರೋಮೋಸೋಮ್ಸ್ ಆನ್ ದಿ ಇಕ್ವೆಟೋರಿಯಲ್ ಪ್ಲೇನ್ ನ ಕೇಸಲ್ಲಿ. ಸೊ ಪೇರ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳು ಬಂದ್ಬಿಟ್ಟು ಅಲ್ಲಿ ಇಕ್ವೆಟೋರಿಯಲ್ ಪ್ಲೇನ್ ಅಲ್ಲಿ ಬಂದು ಕುತ್ಕೊಂಡಿದೆ. ಓಕೆ, ಸೊ ಒಂದು ಸೆಲ್ ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ ಅದರ ಇಕ್ವೆಟೋರಿಯಲ್ ಪ್ಲೇನ್ ಅಲ್ಲಿ ಬೇಸಿಕಲಿ ಬಂದು ಕುತ್ಕೊಂಡಿದೆ ಅಂತ ಅರ್ಥ. ಓಕೆನಾ, ಎಸ್, ಜಸ್ಟ್ ಅ ಸೆಕೆಂಡ್. ಇಕ್ವೆಟೋರ್ ಪ್ಲೇನ್ಸ್ ಅಲ್ಲಿ ಬಂದ್ಕೊಂಡು ಸೆಲ್ಸ್ಗಳು ಕ್ರೋಮೋಸೋಮ್ಸ್ಗಳು ಬಂದು ಕುತ್ಕೊಂಡಿದೆ. ಓಕೆನಾ, ಸೊ ಇಲ್ಲಿ ಕ್ರೋಮೋಸೋಮ್ಸ್ಗಳನ್ನ ನಾವು ನೋಡ್ಬೋದಲ್ಲ ಬೇಸಿಕಲಿ. ಸೊ ಕ್ರೋಮೋಸೋಮ್ಸ್ಗಳು ಇನ್ನು ಕರೆಕ್ಟ್ ಆಗಿ ಸೆಲ್ಲಿನ ಮೆಟಾಫೇಸ್ ಪ್ಲೇಟ್ ಇಕ್ವೆಟೋರ್ನ ರೀಜನ್ ಅಲ್ಲಿ ಬಂದು ಕುತ್ಕೊಂಡಿರುತ್ತೆ. ಓಕೆನಾ, ಸೊ ಇಲ್ಲಿ ಕುತ್ಕೊಂಡಿರುವಂಥದ್ದು ಕಂಪೇರ್ ಟು ಮೈಟೋಸಿಸ್ಗೆ ನೋಡೋದಾದ್ರೆ ಇಲ್ಲಿ ಬೈವೇಲೆಂಟ್ ಆದಂಥ ಕ್ರೋಮೋಸೋಮ್ಸ್ಗಳು ಪೇರ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳು ಬಂದು ಕುತ್ಕೊಂಡಿರುವಂಥದ್ದು. ಇನ್ನು ನೆಕ್ಸ್ಟ್ ಅನಾಫೇಸ್ಗೆ ಹೋಗ್ತಿದ್ದಂಗೆ ಈ ಪೇರ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳು ಸಪರೇಟ್ ಆಗಬೇಕು. ಓಕೆ, ಸೊ ಇನ್ನು ಮೈಕ್ರೋಟ್ಯೂಬ್ಯೂಲ್ಸ್ ಫ್ರಮ್ ದ ಆಪೋಸಿಟ್ ಪೋಲ್ಸ್ ಆಫ್ ದ ಸ್ಪಿಂಡಲ್ಸ್ ಅಟ್ಯಾಚ್ ಟು ದ ಕೈನೆಟೋಕೋರ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್. attached to the kinetochore of homologous chromosomes. Similar to mitosis ನ ಕೇಸಲ್ಲಿ ಆದಂಗೇನೆ ಸೊ ಮೈಟೋಟಿಕ್ ಅಪ್ಯಾರಟಸ್ ಆ ಸ್ಪಿಂಡಲ್ ಫೈಬರ್ಸ್ಗಳೇನಿತ್ತಲ್ಲ ಮೈಕ್ರೋಟ್ಯೂಬ್ಯೂಲ್ಸ್ಗಳಿಂದ ಆದಂಥ ಸ್ಪಿಂಡಲ್ ಫೈಬರ್ಸ್ಗಳೇನಿದೆಯಲ್ಲ ಸೊ ಅದೆಲ್ಲ ಬೇಸಿಕ್ ಮೈಕ್ರೋಟ್ಯೂಬ್ಯೂಲ್ಸ್ಗಳು ಬೇಸಿಕ್ಲಿ ಸ್ಪಿಂಡಲ್ ಫೈಬರ್ಸ್ಗಳೆಲ್ಲ ಏನಾಗುತ್ತೆ ಕೈನೆಟೋಕೋರ್ಗೆ ಬಂದು ಅಟ್ಯಾಚ್ ಆಗುತ್ತೆ. ಸೊ ನಮ್ಮ ಸೆಂಟ್ರೋಮಿಯರ್ನ ಕ್ರೋಮೋಸೋಮ್ನ ಸೆಂಟ್ರೋಮಿಯರ್ನ ಡಿಸ್ಕ್ ಶೇಪ್ಡ್ ಸ್ಟ್ರಕ್ಚರ್ ಇರುತ್ತೆ ಅಂತ ಹೇಳಿದ್ವಲ್ವಾ ಕೈನೆಟೋಕೋರ್ ಅಂತ ಹೇಳ್ಕೊಂಡು ಅಲ್ಲಿಗೆ ಬಂದು ಸ್ಪಿಂಡಲ್ ಫೈಬರ್ಸ್ಗಳು ಅಟ್ಯಾಚ್ ಆಗಿ ಕುತ್ಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ ಅಪೋಸಿಟ್ ಪೋಲ್ಸ್ಗಳಿಗೆ ಪುಲ್
ಮಾಡೋದನ್ನ ಸಪರೇಟ್ ಮಾಡ್ಲಿಕ್ಕೋಸ್ಕರ. ಸೊ ಇದೆಲ್ಲ ನಾವು ನೋಡಕ್ ಆ ಸಪರೇಷನ್ ಶುರು ಆಗುವಂಥದ್ದು ನಮಗೆ ಅನಾಫೇಸ್ ನ ಸ್ಟೇಜ್ ಅಲ್ಲಿ ನಾವು ಆಪೋಸಿಟ್ ಪೋಲ್ಸ್ ಗಳಿಗೆ ಸಪರೇಟ್ ಆಗೋದನ್ನ ನೋಡಬಹುದು. ಓಕೆನಾ. ಸೊ ಅನಾಫೇಸ್ 1 ಗೆ ನಾವು ಬರೋಣ. ಸೊ ಅನಾಫೇಸ್ 1 ಗೆ ನಾವು ಬಂದಾಗ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಗಳು ಸಪರೇಟ್ ಆಗಿದೆ, ವೈಲ್ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ರಿಮೇನ್ ಅಸೋಸಿಯೇಟೆಡ್ ಅಟ್ ದ ಸೆಂಟ್ರೋಮಿಯರ್ಸ್. ಓಕೆ, ಒನ್ಸ್ ಅಗೇನ್ ನಾವು ಮೈಟೋಸಿಸ್ ಗೆ ಕಂಪೇರ್ ಮಾಡೋದಾದ್ರೆ ಮೈಟೋಸಿಸ್ ನ ಅನಾಫೇಸ್ ಅಲ್ಲಿ ಏನಾಗಿತ್ತು, ಸೆಂಟ್ರೋಮಿಯರ್ ಅನ್ನುವಂಥದ್ದು ಸ್ಪ್ಲಿಟ್ ಆಗಿತ್ತು. ಸೆಂಟ್ರೋಮಿಯರ್ ಸ್ಪ್ಲಿಟ್ ಆಗಿ ಆ ಕ್ರೋಮೋಸೋಮ್ಸ್ ನ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಗಳು ಅಪೋಸಿಟ್ ಪೋಲ್ಸ್ ಗಳಿಗೆ ಹೋಗಿತ್ತು. ಈ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅನಾಫೇಸ್ 1 ನಲ್ಲಿ ಮಿಯೋಸಿಸ್ 1 ನ ಅನಾಫೇಸ್ 1 ಫೇಸ್ ಅಲ್ಲಿ ಸೆಂಟ್ರೋಮಿಯರ್ ಇದುವರೆಗೂ ಸ್ಪ್ಲಿಟ್ ಆಗಿಲ್ಲ. ಓಕೆ, ಜಸ್ಟ್ ಆ ಪೇರ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಗಳು ಏನಿತ್ತಲ್ಲ ಅವು ಸಪರೇಟ್ ಆಗಿ ಹೋದಂಥದ್ದು. ಓಕೆ, ಸೊ ನಾವು ಪೇರ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಗಳನ್ನ ನೋಡಿದ್ವಲ್ವಾ. ಸೊ ಬೇಸಿಕಲಿ ಕ್ರಾಸಿಂಗ್ ಓವರ್ ಅದೆಲ್ಲ ಮುಗಿದಂತ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಗಳನ್ನ ನಾವು ನೋಡಿದ್ವಿ. ಓಕೆ, ಸೊ ಆ ಹೋಮೋಲೋಗಸ್ ಕ್ರೋಮೋಸೋಮ್ಸ್ಗಳು ಬೇಸಿಕಲಿ ಆ ಪೇರ್ ಏನಾಗುತ್ತೆ ಎರಡೂ ಸೈಡ್ಗಳಿಗೆ ಆಪೋಸಿಟ್ ಪೋಲ್ಸ್ಗಳಿಗೆ ಹೋಗುತ್ತೆ, ಮೂವ್ ಆಗ್ಲಿಕ್ಕೆ ಶುರು ಆಗುತ್ತೆ. ಓಕೆ, ಸೊ ಇದು ನಡೆಯುವಂಥದ್ದು ಅನಾಫೇಸ್ 1 ನಲ್ಲಿ. ಓಕೆ, ಇನ್ನು ಸೆಂಟ್ರೋಮಿಯರ್ ಎಲ್ಲ ಸ್ಪ್ಲಿಟ್ ಆಗೋದೆಲ್ಲ ಇಲ್ಲಿ ನಡೆಯೋದಿಲ್ಲ, ಅದೆಲ್ಲ ನೆಕ್ಸ್ಟ್ ಫೇಸಸ್ಗಳಲ್ಲಿ ಬರುವಂಥದ್ದು. ಓಕೆನಾ, ಸರಿ. ಸೊ ದಿಸ್ ಇಸ್ ಅಬೌಟ್ ಅನಾಫೇಸ್ 1. ನೆಕ್ಸ್ಟ್ ನಾವು ಟೀಲೋಫೇಸ್ 1 ಗೆ ಹೋಗೋಣ. ಟೀಲೋಫೇಸ್ 1 ನ ಕೇಸಲ್ಲಿ ಟೀಲೋಫೇಸ್ ಅಲ್ಲಿ ಜಸ್ಟ್ ಲೈಕ್ ಬೇಸಿಕಲಿ ನಮಗೆ ಮೈಟೋಸಿಸ್ ನ ಕೇಸಲ್ಲಿ ಬಂದಂಗೆ ನ್ಯೂಕ್ಲಿಯರ್ ಮೆಂಬ್ರೇನ್ ಮತ್ತು ನ್ಯೂಕ್ಲಿಯೋಲಸ್ ಎಲ್ಲ ರಿಅಪಿಯರ್ ಆಯಿತು. ಇಟ್ ಈಸ್ ಫಾಲೋಡ್ ಬೈ ಸೈಟೋಕೈನೆಸಿಸ್ ಅಲ್ಲಿ. ಸೈಟೋಕೈನೆಸಿಸ್ ಅಲ್ಲಿ ಆ ಸ್ಟೇಜ್ ಅಲ್ಲಿ ನಮಗೆ ಡಯಾಡ್ ಆಫ್ ಸೆಲ್ಸ್ ಅನ್ನುವಂಥದ್ದು ನೋಡ್ಲಿಕ್ಕೆ ಸಿಗುವಂಥದ್ದು. ಓಕೆ, ದೆನ್ ಇನ್ ಮೆನಿ So in many cases the chromosomes do undergo some dispersion, but they do not reach the extremely extended state of the interphase nucleus ಅನ್ನುವಂಥದ್ದು. ಈ ಪ್ಯಾರಾಗ್ರಾಫ್ ನ ಮೀನಿಂಗ್ ಏನ್ ಬರುತ್ತೆ ಬೇಸಿಕಲಿ ಅಂತ ಹೇಳಿದ್ರೆ, ಸೊ ನಮ್ಮ ಬೇಸಿಕಲಿ ಸಮ್ ಕೇಸಸ್ಗಳಲ್ಲಿ ಆ ಕ್ರೋಮೋಸೋಮ್ ಅನ್ನುವಂಥದ್ದು ಮತ್ತೆ ಡಿಸ್ಪರ್ಸ್ ಆಗಿ ಕ್ರೊಮ್ಯಾಟಿನ್ ಎಲ್ಲ ಫಾರ್ಮೇಶನ್ ಆಗ್ಲಿಕ್ಕೆ ಹೋಗುತ್ತೆ. ಬಟ್ ಆ ಇಂಟರ್ಫೇಸ್ ನ್ಯೂಕ್ಲಿಯಸ್ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಕ್ರೋಮೋಸೋಮ್ಸ್ಗಳು ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ, ಅದು ನಮಗೆ ಕ್ರೊಮ್ಯಾಟಿನ್ ರೀತಿಯಲ್ಲಿ ನೋಡ್ಲಿಕ್ಕೆ ಸಿಗುವಂಥದ್ದು. ಸೊ ಆ ರೀತಿಯಾದಂಥ ಡಿಸ್ಪರ್ಷನ್ ಅನ್ನುವಂಥದ್ದು ಫುಲ್ ಎಕ್ಸ್ಟೆಂಡ್ ಅಲ್ಲಿ ನಡೆಯೋದಿಲ್ಲ ಅನ್ನೋದೇ ಬೇಸಿಕಲಿ ಅದರ ಮೀನಿಂಗ್ ಅನ್ನುವಂಥದ್ದು. ಓಕೆನಾ. ಸೊ ಟೀಲೋಫೇಸ್ 1 ನ ಕೇಸಲ್ಲಿ ಬೇಸಿಕಲಿ they do undergo some dispersion, but they do not reach the extremely extended state of the interphase nucleus. Interphase nucleus ನ ಸ್ಟೇಟ್ ಏನು, ಕ್ರೋಮೋಸೋಮ್ಸ್ ಗಳೆಲ್ಲ ಡಿಕಂಡೆನ್ಸ್ ಆಗಿ ಡಿಸ್ಪೋಸ್ ಆಗಿ ಬೇಸಿಕಲಿ ಕ್ರೊಮ್ಯಾಟಿನ್ ಆಗಿದೆ. ಸೊ ಆ ರೀತಿ ಅಂತ ಎಕ್ಸ್ಟ್ರೀಮ್ಲಿ ಎಕ್ಸ್ಟೆಂಡೆಡ್ ಸ್ಟೇಜ್ಗೆ ಹೋಗೋದಿಲ್ಲ, ಅದರ್ ದನ್ ದಟ್ ಸ್ವಲ್ಪ ಡಿಸ್ಪರ್ಷನ್ ಎಲ್ಲ ನಡೆಯುತ್ತೆ ಅಂತ ಹೇಳ್ಕೊಂಡು. ಓಕೆ, ಸರಿ. ಸೊ ನೆಕ್ಸ್ಟ್ ಇಂಟರ್ಕೈನೆಸಿಸ್ಗೆ ಸ್ಟೇಜ್ಗೆ ಹೋಗೋಣ. ಓಕೆ, ಇಂಟರ್ಕೈನೆಸಿಸ್ ಅನ್ನುವಂಥದ್ದು ಒಂದು ಇಂಟರ್ಮೀಡಿಯೇಟ್ ಸ್ಟೇಜು ಮಿಯೋಸಿಸ್ 1 ಮತ್ತು ಮಿಯೋಸಿಸ್ 2 ನ ನಡುವೆ ಅ ಸ್ಟೇಜ್ ಬಿಟ್ವೀನ್ 2 ಮಿಯೋಟಿಕ್ ಡಿವಿಷನ್ಸ್, ಮಿಯೋಸಿಸ್ 1 ಅಂಡ್ ದೆನ್ ಮಿಯೋಸಿಸ್ 2. ಓಕೆ, ಜನರಲಿ ಶಾರ್ಟ್ ಲೀವ್ಡ್ ಆಗಿರುತ್ತೆ. ಓಕೆನಾ. ಸೊ ಈ ಕೇಸಲ್ಲಿ ಯಾವುದೇ DNA ರೆಪ್ಲಿಕೇಶನ್ ನಡೀತಾ ಇಲ್ಲ. ಡ್ಯೂರಿಂಗ್ ಇಂಟರ್ಕೈನೆಸಿಸ್ ಅಲ್ಲಿ ಯಾವುದೇ DNA ರೆಪ್ಲಿಕೇಶನ್ ಅನ್ನುವಂಥದ್ದು ನಡೆಯೋದಿಲ್ಲ. ಸೊ ವಾಟ್ ಎವರ್ DNA ಏನಾದರೂ ನಮ್ಮ ಆಫ್ ಆಗಿ ನಾವು ರಿಡ್ಯೂಸ್ ಆಗಿದ್ರೆ ಸೊ ಅದು ಆ ರೀತಿನೇ ಉಳ್ಕೊಳುತ್ತೆ, ಅದೇನು ಮೇಕಪ್ ಆಗೋದಿಲ್ಲ. ಯಾಕೆಂದ್ರೆ ನಮ್ಗಿಲ್ಲಿ ಪ್ಲಾಯ್ಡಿ ಅನ್ನುವಂಥದ್ದು ರಿಡ್ಯೂಸ್ ಆಗ್ತಾ ಹೋಗ್ತಾ ಇದೆ ಅಲ್ವಾ. ಸೊ DNA ರೆಪ್ಲಿಕೇಶನ್ ಇಲ್ಲಿ ನಡೀತಿರೋದ್ರಿಂದ ಸೊ ಫಸ್ಟ್ ಗೆ ನಮ್ಮ ಏನು ರಿಡಕ್ಷನ್ ನಡೆದಿತ್ತಲ್ಲ, ಸೊ ಆ ರಿಡಕ್ಷನ್ ಗೆ ಮೇಕಪ್ ಮಾಡ್ಲಿಕ್ಕೆ ಬೇರೆ ಏನು ಬರ್ತಾ ಇಲ್ಲ ಇಲ್ಲಿ. ಓಕೆ, ಸೊ ಇಂಟರ್ಕೈನೆಸಿಸ್ ಇಸ್ ಫಾಲೋಡ್ ಬೈ ಪ್ರೊಫೇಸ್ 2, ಮಚ್ ಸಿಂಪ್ಲರ್ ಪ್ರೊಫೇಸ್ ದನ್ ಪ್ರೊಫೇಸ್ 1. ಪ್ರೊಫೇಸ್ 1 ನಲ್ಲಿ 5 ಫೇಸಸ್ ಗಳನ್ನ ನೋಡಿದ್ವಿ. ಪ್ರೊಫೇಸ್ 2 ಅಲ್ಲಿ ನಾವು ಅದೇ ರೀತಿ ಏನು 5 ಫೇಸಸ್ ಗಳನ್ನ ನೋಡೋದಿಲ್ಲ. ಸೊ ಕಂಪೇರ್ ಟು ದ ಪ್ರೊಫೇಸ್ 1, ಪ್ರೊಫೇಸ್ 2 ಅನ್ನೋದು ಮಚ್ ಸಿಂಪ್ಲರ್ ಅಂತ ಹೇಳಿರುವಂತದ್ದು ಅಷ್ಟೇ. ಓಕೆ, ಸರಿ. ಸೊ ನೆಕ್ಸ್ಟ್ ನಾವು ಮಿಯೋಸಿಸ್ 2 ಗೆ ಹೋಗ್ಬೇಕಾದ್ರೆ ಮಿಯೋಸಿಸ್ 2 ಅನ್ನೋದು ಕಂಪೇರ್ ಟು ಮಿಯೋಸಿಸ್ 1 ಅಲ್ಲೇನೆ ಒನ್ಸ್ ಅಗೇನ್ ಸೊ ಬಹಳಷ್ಟು ಇದಾಗಿರುತ್ತೆ, ಸಿಂಪ್ಲರ್ ಆಗಿರುತ್ತೆ. ರೀಸನ್ ಏನು ಅಂತ ಹೇಳಿದ್ರೆ ಇಟ್ ಇಸ್ ಮೋರ್ ಆರ್ ಲೆಸ್ ಸಿಮಿಲರ್ ಟು ದ ಮೈಟೋಸಿಸ್ ಇಟ್ ಸೆಲ್ಫ್. ಓಕೆನಾ. ಸೊ ಹಾಗಾಗಿನೇ ನಾವು ಮಿಯೋಸಿಸ್ ಆಸ್ ಅ ಹೋಲ್ ಅನ್ನ ನಾವು ರಿಡಕ್ಷನಲ್ ಡಿವಿಷನ್ ಅಂತ ನಾವು ಜನರಲಿ ಕರೆದ್ರೂ ಸಹ ಆಕ್ಚುಯಲ್ ರಿಡಕ್ಷನ್ ನಡೆಯುವಂತದ್ದು ಮಿಯೋಸಿಸ್ 1 ನಲ್ಲಿ. ಓಕೆನಾ, ಸರಿ. ಸೊ ಮಿಯೋಸಿಸ್ 2 ಇಸ್ ಸಿಮಿಲರ್ ಟು ಮೈಟೋಸಿಸ್, ಇಕ್ವೇಷನಲ್ ಆದಂತ ಡಿವಿಷನ್ ನಡೆಯುತ್ತೆ. ಓಕೆ, ಮಿಯೋಸಿಸ್ 1 ನ ಕೇಸಲ್ಲಿ ಏನಾಗಿತ್ತು, ಜಸ್ಟ್ ಟು ರೀಕಾಲ್, ನಾವು ಡಿಪ್ಲಾಯ್ಡ್ ಆದಂತ ನಮ್ಮ ಸೆಲ್ ಇತ್ತು, ಪೇರೆಂಟ್ ಸೆಲ್ ಇತ್ತರ ಡಿಪ್ಲಾಯ್ಡ್ ಆದಂತ ಒಂದು ಪೇರೆಂಟ್ ಸೆಲ್ಲು ನಮಗೆ ಫಾರ್ಮೇಶನ್ ಆಗಿದೆ. ಸೊ ಈ ಕೇಸಲ್ಲಿ ನಮಗೆ ಹ್ಯಾಪ್ಲಾಯ್ಡ್ ಆದಂತಹ 2 ಡಾಟರ್ ಸೆಲ್ಸ್ಗಳು ಸಿಕ್ಕಿದೆ. 2 ಡಾಟರ್ ನ್ಯೂಕ್ಲಿಯರ್, ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯರ್ ಇರುವಂತ 2 ಡಾಟರ್ ಸೆಲ್ಸ್ಗಳು ನಮಗೆ ಬಂದಿದೆ. ಓಕೆನಾ. ಸೊ ಬಂದ ಆದ್ಮೇಲೆ ನೆಕ್ಸ್ಟ್ ಇಲ್ಲಿಂದ ನಮಗೆ ಇಕ್ವೇಶನ್ ಇದು ಮಿಯೋಸಿಸ್ 1 ಸ್ಟೇಜ್ ಅಲ್ಲಿ ಇಲ್ಲಿ ನಮ್ಮ ಆಕ್ಚುಯಲ್ ರಿಡಕ್ಷನ್ ನಡೆದು ಹೋಗಿದೆ. ಈ ನೆಕ್ಸ್ಟ್ ಬರುವಂತ ಮಿಯೋಸಿಸ್ 2 ಸ್ಟೇಜ್ ಏನಿದೆಯಲ್ಲ, ಮಿಯೋಸಿಸ್ 2 ಸ್ಟೇಜ್ ಅಲ್ಲಿ ನಮಗೆ ಇಕ್ವೇಷನಲ್ ಡಿವಿಷನ್ ನಡೆಯುತ್ತೆ. ಅಂದ್ರೆ ಪ್ಲಾಯ್ಡಿ ಈಕ್ವಲ್ ಆಗಿ ಮೇಂಟೈನ್ ಆಗುತ್ತೆ ಅಂತ ಹೇಳ್ಕೊಂಡು. ಓಕೆನಾ. ಸೊ ಈಕ್ವಲ್ ಆಗಿ ನಮಗೆ ಪ್ಲಾಯ್ಡಿ
ಮೇಂಟೈನ್ ಆಗುತ್ತೆ ಮಿಯೋಸಿಸ್ 2 ಅಲ್ಲಿ. ಓಕೆ, ದಾಟ್ಸ್ ವೈ ಇಟ್ಸ್ ಸಿಮಿಲರ್ ಟು ಮೈಟೋಸಿಸ್. ಇಕ್ವೇಷನಲ್ ಡಿವಿಷನ್, ಮೇಂಟೆನೆನ್ಸ್ ಆಫ್ ದ ಕ್ರೋಮೋಸೋಮ್ ನಂಬರ್ ಅನ್ನುವಂಥದ್ದು ಮೇಂಟೈನ್ ಆಗಿದೆ. ಓಕೆನಾ. ಸೊ ಮಿಯೋಸಿಸ್ 2 ಇಸ್ ಇನಿಷಿಯೇಟೆಡ್ ಇಮಿಡಿಯೇಟ್ಲಿ ಆಫ್ಟರ್ ಸೈಟೋಕೈನೆಸಿಸ್. ಓಕೆನಾ. ಸೊ ಅಲ್ಲಿ ನ್ಯೂಕ್ಲಿಯರ್ ಡಿವಿಷನ್ ನಡೀತು ಮಿಯೋಸಿಸ್ 1 ಅಲ್ಲಿ, ಆಮೇಲೆ ಮತ್ತೆ ಡಿವಿಷನ್ ಆಫ್ ದ ಸೈಟೋಪ್ಲಾಸಮ್ ನಡೀತು, ಸೈಟೋಕೈನೆಸಿಸ್ ನಡೀತು, ಆಮೇಲೆ ಒಂದು ಸಣ್ಣ ಇಂಟರ್ಕೈನೆಸಿಸ್ ಸ್ಟೇಜ್ಗೆ ಬಂದಾದ್ಮೇಲೆ ನೆಕ್ಸ್ಟ್ ನಮಗೆ ಮಿಯೋಸಿಸ್ 2ಗೆ ಹೋಗಿದ್ವಿ. ಸೈಟೋಕೈನೆಸಿಸ್ ಯೂಶಲಿ ಬಿಫೋರ್ ದ ಕ್ರೋಮೋಸೋಮ್ಸ್ ಹ್ಯಾವ್ ಫುಲ್ಲಿ ಎಲಾಂಗೇಟೆಡ್. ಓಕೆನಾ. ಸೊ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನಾವು ಟೀಲೋಫೇಸ್ 1 ನ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನಾವು ನೋಡಿದ್ವಿ ಏನು ಅಂತ ಹೇಳಿದ್ರೆ, ಫುಲ್ ಎಕ್ಸ್ಟೆಂಟ್ ಅಲ್ಲಿ ನಮ್ಮ ಕ್ರೋಮೋಸೋಮ್ ಅನ್ನುವಂಥದ್ದು ಡಿಕಂಡೆನ್ಸೇನ್ ಆಗಿ ವಾಪಸ್ ಕ್ರೋಮ್ಯಾಟಿನ್ ಏನ್ ಆಗೋದಿಲ್ಲ, ಸ್ವಲ್ಪ ಡಿಸ್ಪರ್ಷನ್ ಮಾತ್ರ ನಡೆಯುತ್ತೆ ಅಂತ ನಾವು ಹೇಳಿದ್ವಿ ಅಲ್ವಾ. ಸೊ ಆ ಕ್ರೋಮೋಸೋಮ್ಸ್ ಅನ್ನುವಂಥದ್ದು ಫುಲ್ಲಿ ಎಲಾಂಗೇಟ್ ಆಗೋದಕ್ಕಿಂತ ಮುಂಚೆನೆ ಇದು ಸ್ಟಾರ್ಟ್ ಆಗಿಬಿಡುತ್ತೆ, ಮಿಯೋಸಿಸ್ 2 ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ, ಸೊ ಮಿಯೋಸಿಸ್ 2 ನ ಕೇಸಲ್ಲಿ ಪ್ರೋಫೇಸ್ 2, ಮೆಟಾಫೇಸ್ 2, ಅನಾಫೇಸ್ 2, ಟೀಲೋಫೇಸ್ 2 ಬರುತ್ತೆ. ಸೊ ಇದೊಂದು ಸ್ವಲ್ಪ ನಾವು ಕ್ವಿಕ್ ಆಗಿ ಹೋಗೋಣ ಈ ಪೋರ್ಷನ್ ಬಿಕಾಸ್ ಇಟ್ ಇಸ್ ಸಿಮಿಲರ್ ಟು ಮೈಟೋಸಿಸ್ ಇಟ್ ಸೆಲ್ಫ್. ಸೊ ಪ್ರೋಫೇಸ್ 2 ಅಲ್ಲಿ ಬೇಸಿಕಲಿ ಒನ್ಸ್ ಅಗೇನ್ ಇಫ್ ಯು ರಿಮೆಂಬರ್ ದ ಟರ್ಮ್ಸ್ ಒಂದು ಮೈಟೋಸಿಸ್ 1 ಅನ್ನ ರಿಮೆಂಬರ್ ಮಾಡೋದಾದ್ರೆ ಅಲ್ಲಿ ನಡೆಯುವಂಥದ್ದು ನ್ಯೂಕ್ಲಿಯರ್ ಮೆಂಬ್ರೇನ್ ಡಿಸಪಿಯರ್ಸ್ ಬೈ ದಿ ಎಂಡ್ ಆಫ್ ಪ್ರೋಫೇಸ್ 2. ಸೊ ಅಲ್ಲೂ ಸಹ ನ್ಯೂಕ್ಲಿಯರ್ ಮೆಂಬ್ರೇನ್, ನ್ಯೂಕ್ಲಿಯೋಲಸ್ ಎಲ್ಲ ಡಿಸಪಿಯರ್ ಆಯಿತು, ಇಲ್ಲೂ ನಡೀತಾ ಇದೆ. ಕ್ರೋಮೋಸೋಮ್ಸ್ ಅಗೇನ್ ಬಿಕಮ್ ಕಾಂಪ್ಯಾಕ್ಟ್, ಸ್ವಲ್ಪ ಡಿಸ್ಪರ್ಷನ್ ನಡೆದು ಮತ್ತೆ ಕಾಂಪ್ಯಾಕ್ಟ್ ಆಯಿತು ಕ್ರೋಮೋಸೋಮ್ಸ್ಗಳು. ಸೊ ನೆಕ್ಸ್ಟ್ ಮೆಟಾಫೇಸ್ 1 ನ ಕೇಸಲ್ಲಿ ಏನಾಯಿತು, ಮತ್ತೆ ಈಕ್ವೆಟೋರ್ ಪೋರ್ಷನ್ಸ್ ಅಲ್ಲಿ ಮೆಟಾಫೇಸ್ ಪ್ಲೇಟ್ ಫಾರ್ಮೇಶನ್ ಆಗಿದೆ. ಕ್ರೋಮೋಸೋಮ್ಸ್ ಅಲೈನ್ ಅಟ್ ದ ಇಕ್ವೇಟರ್, ಕ್ರೋಮೋಸೋಮ್ಸ್ಗಳೆಲ್ಲ ಏನಾಗಿದೆ ಇಕ್ವೇಟರ್ ಪೋರ್ಷನ್ ಅಲ್ಲಿ ಬಂದು ಸೆಲ್ ಅಲ್ಲಿ ಬೇಸಿಕಲಿ ಇಕ್ವೇಟರ್ ಪೋರ್ಷನ್ ಅಲ್ಲಿ ಬಂದು ಅಲೈನ್ ಆಗಿ ಕುತ್ಕೊಂಡಿದೆ. ಓಕೆ, ಸೊ ಮೈಕ್ರೋಟ್ಯೂಬ್ಯೂಲ್ಸ್ from opposite poles of spindle get attached to the kinetochores of sister chromatids ಗಳು. ಓಕೆನಾ. ಸೊ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಗಳಿಗೆ ಬೇಸಿಕಲಿ ಆ ಕೈನೆಟೋಕೋರ್ಸ್ ಇದೆಯಲ್ಲ, ಬೇಸಿಕಲಿ ನಮ್ಮ ಸೆಂಟ್ರೋಮಿಯರ್ ಅಲ್ಲಿರುವಂತ ಸರ್ಫೇಸ್ ಇರುವಂತ ಡಿಸ್ಕ್ ಶೇಪ್ಡ್ ಅಂತ ಸ್ಟ್ರಕ್ಚರ್. ಸೊ ಆ ಕೈನೆಟೋಕೋರ್ಸ್ ಗಳಿಗೆ ಸ್ಪಿಂಡಲ್ ಫೈಬರ್ಸ್ ಗಳು ಬೇಸಿಕಲಿ ಬಂದ್ಬಿಟ್ಟು ಸ್ಪಿಂಡಲ್ ಬಂದ್ಬಿಟ್ಟು ಅಟ್ಯಾಚ್ ಆಗಿ ಕುತ್ಕೊಂಡಿರುತ್ತೆ. ಓಕೆನಾ. ಸೊ ಮೈಕ್ರೋಟ್ಯೂಬ್ಯೂಲ್ಸ್ ಗೆಟ್ ಅಟ್ಯಾಚ್ ಟು ದ ಡಿಸ್ಕ್ ಶೇಪ್ಡ್ ಆದಂತ ಕೈನೆಟೋಕೋರ್ಸ್ ಗಳಿಗೆ ಅಟ್ಯಾಚ್ ಆಗಿದೆ. ಅಟ್ಯಾಚ್ ಆದ್ಮೇಲೆ ಏನ್ ಮಾಡುತ್ತೆ, ಇವಾಗ ಅನಾಫೇಸ್ ಸ್ಟೇಜ್ ಅಲ್ಲಿ ಅದನ್ನ ಆಪೋಸಿಟ್ ಪೋಲ್ಸ್ ಗಳಿಗೆ ಪುಲ್ಲಿಂಗ್ ಅಪ್ ಆಗ್ತಾ ಇರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಅನಾಫೇಸ್ 2 ನ ಫೇಸ್ ಅಲ್ಲಿ ಬರೋದಾದ್ರೆ ಇಟ್ ಬಿಗಿನ್ಸ್ ವಿತ್ ಸೈಮಲ್ಟೇನಿಯಸ್ ಸ್ಪ್ಲಿಟ್ಟಿಂಗ್ ಆಫ್ ದ ಸೆಂಟ್ರೋಮಿಯರ್ ಆಫ್ ಈಚ್ ಕ್ರೋಮೋಸೋಮ್ ವಿಚ್ ವಾಸ್ ಹೋಲ್ಡಿಂಗ್ ದ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆಲ್ ಟುಗೆದರ್. ಓಕೆನಾ. ಸೊ ಈ ಕೇಸಲ್ಲಿ ನಾವು ಅನಾಫೇಸ್ 1 ನಲ್ಲಿ ಏನ್ ನೋಡಿದ್ವಿ, ಸೊ ನಾವು ಪೇರ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಗಳು ಏನಿದೆ ಅದು ಸಪರೇಟ್ ಆಗಿ ಹೋಯ್ತು. ಇವಾಗ ನಾವು ಸೆಂಟ್ರೋಮಿಯರ್ ಸ್ಪ್ಲಿಟ್ಟಿಂಗ್ ನಡೀತಾ ಇದೆ. ಅನಾಫೇಸ್ 1 ಅಲ್ಲಿ ಸೆಂಟ್ರೋಮಿಯರ್ ಎಸೆನ್ಷಿಯಲಿ ಸ್ಪ್ಲಿಟ್ ಆಗೋದಿಲ್ಲ, ಬಟ್ ಅನಾಫೇಸ್ 2 ಅಲ್ಲಿ ಸೆಂಟ್ರೋಮಿಯರ್ ಸ್ಪ್ಲಿಟ್ಟಿಂಗ್ ಆಗಿ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಗಳು ಇವಾಗ ಆಪೋಸಿಟ್ ಪೋಲ್ಸ್ ಗಳಿಗೆ ಹೋಗ್ತಾ ಇದೆ. ಮೈಟೋಸಿಸ್ ನ ಅನಾಫೇಸ್ ಅಲ್ಲೂ ಇದೇ ನಡೆಯುವಂತದ್ದು. ಓಕೆನಾ. ಸೊ ನಮ್ಮ ಕ್ರೋಮೋಸೋಮ್ ಗಳಲ್ಲಿ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಗಳು ಪ್ರೆಸೆಂಟ್ ಆಗಿದೆ ಅಲ್ವಾ. ಈ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಗಳ ಸೆಂಟ್ರೋಮಿಯರ್ ಅನ್ನುವಂಥದ್ದು ಸ್ಪ್ಲಿಟ್ ಆಗಿ ಎರಡು ಆಪೋಸಿಟ್ ಪೋಲ್ಸ್ ಗಳಿಗೆ ಮೂವ್ಮೆಂಟ್ ಆಗುವಂಥದ್ದು. ಓಕೆನಾ. ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಗಳು ಮೂವ್ಮೆಂಟ್ ಆಗ್ಲಿಕ್ಕೆ ಶುರು ಆಗುತ್ತೆ, ಜಸ್ಟ್ ಲೈಕ್ ಅನಾಫೇಸ್ ಆಫ್ ಮೈಟೋಸಿಸ್ ನ ಕೇಸಲ್ಲಿ. ಓಕೆ, ಸೊ ಅನಾಫೇಸ್ ಆಫ್ ಮೈಟೋಸಿಸ್, ಅನಾಫೇಸ್ 2 ಓಕೆ, ಅನಾಫೇಸ್ ಆಫ್ ಮೈಟೋಸಿಸ್ ನ ಕೇಸಲ್ಲಿ ನಡೆದಂಗೆ ಅನಾಫೇಸ್ 2 ಆಫ್ ಮಿಯೋಸಿಸ್ ಅಲ್ಲೂ ಸೆಂಟ್ರೋಮಿಯರ್ ಅನ್ನುವಂಥದ್ದು ಸ್ಪ್ಲಿಟ್ಟಿಂಗ್ ಆಫ್ ಸೆಂಟ್ರೋಮಿಯರ್ ಹ್ಯಾಪನ್ಸ್. ಈಚ್ ಕ್ರೋಮೋಸೋಮ್ ಅಲ್ಲಿ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಗಳು ಬೇಸಿಕಲಿ ಇವಾಗ ಸಪರೇಟ್ ಆಗಿ ಹೋಗ್ತಾ ಇದೆ. ಹೋಗ್ಬಿಟ್ಟು allowing them to move towards the opposite poles of the cell by shortening of microtubules attached to the kinetochores ಗಳು ಬೇಸಿಕಲಿ. ಸೊ ಈ kinetochores ಗಳ ಜೊತೆಗೆ ಅಟ್ಯಾಚ್ ಆದಂತ ಮೈಕ್ರೋಟ್ಯೂಬ್ಯೂಲ್ಸ್ ಗಳು ಏನಿದೆಯಲ್ಲ, ಸೊ ಇದನ್ನ ಎಳ್ಕೊಂಡು ಅದು ಶಾರ್ಟನ್ ಆದಾಗ ಸೊ ಆ ಸೆಲ್ಸ್ ಗಳನ್ನ ಸೆಂಟ್ರೋಮಿಯರ್ ಸ್ಪ್ಲಿಟ್ ಮಾಡ್ಕೊಂಡು ಆ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಗಳನ್ನ ಆಪೋಸಿಟ್ ಪೋಲ್ಸ್ ಆಫ್ ದ ಸೆಲ್ಸ್ ಗಳಿಗೆ ಎಳ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಕೊಂಡು ಅಷ್ಟೇ. ಓಕೆನಾ. ಸೊ ಆಪೋಸಿಟ್ ಪೋಲ್ಸ್ ಗಳಿಗೆ ಇಲ್ಲಿ ಹೋಗ್ತಾ ಇದೆಯಲ್ವಾ, ಸೆಂಟ್ರೋಮಿಯರ್ ಸ್ಪ್ಲಿಟ್ ಆಗಿ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಗಳು ಸಪರೇಟ್ ಆಗಿ ಹೋಗ್ತಾ ಇದೆ. ಓಕೆ, ದೆನ್ ಟೀಲೋಫೇಸ್ 1 ಗೆ ನಾವು ಬರ್ತೇವೆ. ಮಿಯೋಸಿಸ್ ಎಂಡ್ಸ್ ವಿತ್ ಟೀಲೋಫೇಸ್ 1 ನ ಕೇಸಲ್ಲಿ. ಓಕೆ, ಸರಿ. ದೆನ್ ಮಿಯೋಸಿಸ್ ಎಂಡ್ಸ್ ವಿತ್ ಟೀಲೋಫೇಸ್ 2. Two groups of chromosomes once again get enclosed by the nuclear envelope. Once again telophase ಅನ್ನುವಂಥದ್ದು telophase of mitosis, telophase 1 of meiosis 1, telophase 2 of meiosis 2. ಬೇಸಿಕಲಿ ಎಲ್ಲದರಲ್ಲೂ ನಮಗೆ ನ್ಯೂಕ್ಲಿಯರ್ ಮೆಂಬ್ರೇನ್ ಎಲ್ಲ ಏನಾಗ್ತದೆ, ರೀಅಪಿಯರ್ ಆಗ್ಲಿಕ್ಕೆ ಶುರು ಆಗಿದೆ. ಬೇಸಿಕಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ರೀಅಪಿಯರ್ ಆಗುತ್ತೆ, ಕಂಡೆನ್ಸ್ ಅಂತ ಕ್ರೋಮೋಸೋಮ್ಸ್ಗಳು ಮತ್ತೆ ಡಿಕಂಡೆನ್ಸ್ ಆಗ್ಲಿಕ್ಕೆ ಶುರು ಆಗುತ್ತೆ. Two groups of chromosomes once again get enclosed by the nuclear envelope basically. Okay, cytokinesis follows resulting in the formation of tetrad of cells, that is 4 haploid daughter cells ಗಳು. ಓಕೆ, ಸೊ ಟೆಟ್ರಾಡ್ ಆಫ್ ಸೆಲ್ಸ್ ಗಳು ಇವಾಗ ನಮಗೆ ಫಾರ್ಮೇಶನ್ ಆಗಿದೆ, ಅಂದ್ರೆ 4 ಹ್ಯಾಪ್ಲಾಯ್ಡ್ ಸೆಲ್ಸ್ ಗಳು ನಮಗೆ ಫಾರ್ಮೇಶನ್ ಆಗಿದೆ ಬೈ ದಿ ಎಂಡ್ ಆಫ್ ಟೀಲೋಫೇಸ್ 1 ಅಲ್ಲಿ. ಓಕೆನಾ.
ನೆಕ್ಸ್ಟ್ ಇನ್ನು ನಾವು ಸಿಗ್ನಿಫಿಕೆನ್ಸ್ ಆಫ್ ಮಿಯೋಸಿಸ್ಗೆ ಹೋಗೋದಾದರೆ ಓಕೆ. ಸೊ ಜಸ್ಟ್ ಟು ರೀಕಾಲ್ ಮಿಯೋಸಿಸನ್ನು ಜಸ್ಟ್ ನಾವು ರೀಕಾಲ್ ಮಾಡಲಿಕ್ಕೆ ಟ್ರೈ ಮಾಡಿದ್ರೆ ಡಿಪ್ಲಾಯ್ಡ್ ಆದಂಥ ಪೇರೆಂಟ್ ಸೆಲ್ಗಳು ಮಿಯೋಸಿಸ್ 1 ಆಗಿ ಮಿಯೋಸಿಸ್ 1ನಲ್ಲಿ ಬೇಸಿಕಲಿ ಏನಾಯಿತು ನಮಗೆ ಹ್ಯಾಪ್ಲಾಯ್ಡ್ ಆದಂಥ ಸೆಲ್ಸ್ಗಳು ನಮಗೆ ಸಿಕ್ತು. ಹ್ಯಾಪ್ಲಾಯ್ಡ್ ಆದಂಥದ್ದು 2 ಇತ್ತು ನಮಗೆ ಬೇಸಿಕಲಿ. ಸೊ 2 ಆದಮೇಲೆ ನೆಕ್ಸ್ಟ್ ನಮಗೆ ಟೆಟ್ರಾಡ್ 4 ಸೆಲ್ಸ್ಗಳು ನಮಗೆ ಬಂದಿದೆ. ಬೇಸಿಕಲಿ ಮಿಯೋಸಿಸ್ 2 ಕಂಪ್ಲೀಟ್ ಆದಮೇಲೆ ಮಿಯೋಸಿಸ್ 1 ಕಂಪ್ಲೀಟ್ ಆದಮೇಲೆ ನಮಗೆ 2 ಸೆಲ್ಸ್ ಬಂತು. ಆ 2 ಸೆಲ್ಸ್ಗಳು ಮತ್ತೆ ಸೆಲ್ ಡಿವಿಷನ್ಸ್ಗಳಾಗಿ ನಮಗೆ 4 ಹ್ಯಾಪ್ಲಾಯ್ಡ್ ಅಂತ ಸೆಲ್ಸ್ಗಳು ಬಂತು ಮಿಯೋಸಿಸ್ನ ಒಂದು ಸೈಕಲ್ ಫುಲ್ ಕಂಪ್ಲೀಟ್ ಆದಾಗ. ಓಕೆನಾ, ಸರಿ, ನಾವು ಸಿಗ್ನಿಫಿಕೆನ್ಸ್ ಆಫ್ ಮಿಯೋಸಿಸ್ಗೆ ಹೋಗೋಣ. ಮಿಯೋಸಿಸ್ ಅಲ್ಲಿ ಹ್ಯಾಪ್ಲಾಯ್ಡ್ ಗ್ಯಾಮಿಟ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಫಾರ್ಮೇಷನ್ ಆಫ್ ಗ್ಯಾಮಿಟ್ಸ್ ಇನ್ ಸೆಕ್ಷುಲಿ ರಿಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ. ಓಕೆನಾ, ಸೊ ಸೆಕ್ಷುಲಿ ರಿಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಬೇಸಿಕಲಿ ಡಿಪ್ಲಾಯ್ಡ್ ಇಂದ ನಮಗೆ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಆ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್ಗಳು ಮತ್ತೆ ಫರ್ಟಿಲೈಸೇಷನ್ ಆಗಿ ಡಿಪ್ಲಾಯ್ಡ್ ಫೇಸ್ಗೆ ಹೋಗುವಂತದ್ದಲ್ವಾ. ಸೊ ಆ ರೀತಿ ನಡಿಬೇಕು ಅಂತ ಹೇಳಿದ್ರೆ ಹ್ಯಾಪ್ಲಾಯ್ಡ್ ಸೆಲ್ಸ್ಗಳು ಫಾರ್ಮೇಷನ್ ಆಗಲಿಕ್ಕೆ ನಮಗೆ ಮಿಯೋಸಿಸ್ ಅನ್ನೋದು ನಡಿಲೇಬೇಕಾಗುತ್ತೆ. ದೆನ್ ಜೆನೆಟಿಕ್ ವೇರಿಯಬಿಲಿಟಿ ಫಾರ್ಮೇಷನ್ ಬರುತ್ತೆ. ಸೊ ನಾವು ಆಲ್ರೆಡಿ ರಿಕಾಂಬಿನೇಷನ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಅನ್ನೋದನ್ನ ನಾವು ನೋಡಿದ್ವಿ ಪ್ಯಾಕೆಟೀನ್ ಸ್ಟೇಜ್ ಅಲ್ಲಿ. ಪ್ಯಾಕೆಟೀನ್ ಫೇಸ್ ಆಫ್ ಪ್ರೊಫೇಸ್ 1 ಆಫ್ ಮಿಯೋಸಿಸ್ 1 ಅಲ್ಲಿ ನಾವು ನೋಡಿದಾಗ ಬೇಸಿಕಲಿ ಸೊ ಅಲ್ಲಿ ಏನ್ ನಡೆದಿತ್ತು, ಕ್ರಾಸಿಂಗ್ ಓವರ್ ನಡೆದಿತ್ತು. ಅದರಿಂದ ರಿಕಾಂಬಿನೇಷನ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಆಗಿದೆ. ಸೊ ಜೆನೆಟಿಕ್ ಮೆಟೀರಿಯಲ್ ಅಲ್ಲಿ ವೇರಿಯೇಷನ್ಸ್ಗಳು ಬರಲಿಕ್ಕೆ ಶುರು ಆಗಿದೆ. ಬೇಸಿಕಲಿ ಅದನ್ನ ನಾವು ಜೆನೆಟಿಕ್ ವೇರಿಯಬಿಲಿಟಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳುವಂಥದ್ದು. ಓಕೆ, ಸೊ ಮೇಂಟೆನೆನ್ಸ್ ಆಫ್ ಕ್ರೋಮೋಸೋಮಲ್ ನಂಬರ್ ಬೈ ರೆಡ್ಯೂಸಿಂಗ್ ದ ಕ್ರೋಮೋಸೋಮ್ ನಂಬರ್ ಬೈ ಹಾಫ್ ಇನ್ ಗ್ಯಾಮೆಟ್ಸ್ಗಳಲ್ಲಿ ಕ್ರೋಮೋಸೋಮ್ ನಂಬರ್ ಅನ್ನ ಮೇಂಟೈನ್ ಮಾಡುತ್ತೆ ಬೈ ರೆಡ್ಯೂಸಿಂಗ್ ದ ಕ್ರೋಮೋಸೋಮ್ ನಂಬರ್. ಬೇಸಿಕಲಿ ಕ್ರೋಮೋಸೋಮ್ ನಂಬರ್ ಇಸ್ ರಿಸ್ಟೋರ್ಡ್ ಬೈ ಫರ್ಟಿಲೈಸೇಷನ್ ಆಫ್ ಗ್ಯಾಮೆಟ್ಸ್ ಅನ್ನುವಂಥದ್ದು. ಓಕೆ, ಈ ಹೋಲ್ ಸೆಂಟೆನ್ಸ್ ಅನ್ನುವಂಥದ್ದು ಬಹಳ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಸೊ ಒಂದು ಡಿಪ್ಲಾಯ್ಡ್ ಸೆಲ್ ಇಂದ ಮತ್ತೆ ನಾವು ಒಂದು ಆರ್ಗ್ಯಾನಿಸಮ್ ಅಲ್ಲಿ ಡಿಪ್ಲಾಯ್ಡ್ ಸೆಲ್ಸ್ ಗಳಿರುವಂತಹ ಬಾಡಿ ಇದ್ದು ಸೆಲ್ ಅಲ್ಲಿ ಅದರ ಬಾಡಿಯಲ್ಲಿ ಕಂಪ್ಲೀಟ್ ಡಿಪ್ಲಾಯ್ಡ್ ಸೆಲ್ಸ್ ಇದ್ದಾಗ ಸೊ ಒಂದು ಹೊಸ ಆಫ್ ಸ್ಪ್ರಿಂಗ್ ಅನ್ನ ಫಾರ್ಮೇಶನ್ ಮಾಡಬೇಕಾದ್ರೆ ಆ ಆಫ್ ಸ್ಪ್ರಿಂಗು ಡಿಪ್ಲಾಯ್ಡ್ ಸೆಲ್ಸ್ ಗಳೇ ಇರಬೇಕು ಅಂತ ಹೇಳಿದ್ರೆ ಸೊ ಮೊದಲು ಫರ್ಟಿಲೈಸೇಷನ್ ನಡಿಬೇಕು, ಅಂದ್ರೆ ಸೆಲ್ಸ್ಗಳು ಫ್ಯೂಸು ಸಹ ಆಗಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಸೇಮ್ ಪ್ಲಾಯ್ಡಿನೇ ಆಫ್ ಸ್ಪ್ರಿಂಗಿಗೂ ಬರಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕಾಗತ್ತೆ, ಬಾಡಿಲಿರುವಂಥ ಡಿಪ್ಲಾಯ್ಡ್ ಸೆಲ್ಸ್ಗಳು ಫಸ್ಟ್ ಹಾಫ್ ಆದಂಥ ಹ್ಯಾಪ್ಲಾಯ್ಡ್ ಸೆಲ್ಸ್ಗಳಿಗೆ ಆಗ್ಬೇಕಲ್ವಾ. ಸೊ ಹಾಫ್ ಇರುವಂಥ ಹ್ಯಾಪ್ಲಾಯ್ಡ್ ಸೆಲ್ಸ್ಗಳು ಫ್ಯೂಸ್ ಆಗಿ ಮತ್ತೆ ಡಿಪ್ಲಾಯ್ಡ್ ಸ್ಟೇಜ್ಗೆ ಬರುವಂಥದ್ದು. ಓಕೆ, ಸೊ ಆ ರೀತಿ ಕ್ರೋಮೋಸೋಮ್ ನಂಬರ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮಿಯೋಸಿಸ್ ನಡೆದು ಹ್ಯಾಪ್ಲಾಯ್ಡ್ ಗ್ಯಾಮಿಟ್ಸ್ಗಳು ಫಾರ್ಮೇಷನ್ ಆಗಿ ಈ ಹ್ಯಾಪ್ಲಾಯ್ಡ್ ಗ್ಯಾಮಿಟ್ಸ್ಗಳು ಫರ್ಟಿಲೈಸೇಷನ್ ಆಗಿ ವಾಪಸ್ ಅದರ ಡಿಪ್ಲಾಯ್ಡ್ ಸ್ಟೇಜ್ಗೆ ವಾಪಸ್ ಬರುತ್ತೆ ಅಂತ ಹೇಳ್ಕೊಂಡು. ಓಕೆ, ಸೊ ಇದೆಲ್ಲ ಸಿಗ್ನಿಫಿಕೆನ್ಸ್ ಆಫ್ ಮಿಯೋಸಿಸ್ ನ ಬಗ್ಗೆ. ಓಕೆ, ಸರಿ. ಸೊ ಇವತ್ತಿನ ನಮ್ಮ ಈ ಟಾಪಿಕ್ ಅನ್ನುವಂಥದ್ದು ಮಿಯೋಸಿಸ್ ನ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ರೀತಿಯಂತ ಟಾಪಿಕ್ ವಿಡಿಯೋಸ್ಗಳು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಡೈಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದೆಲ್ಲ ನಾವು ಡಿಫ್ರೆಂಟ್ ಟಾಪಿಕ್ ವಿಡಿಯೋಸ್ಗಳನ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಈ ವಿಡಿಯೋಸ್ಗಳು ರೆಗ್ಯುಲರ್ಲಿ ನಿಮಗೆ ಸಿಗ್ತಾ ಇರಲಿ ಅಂತ ಹೇಳ್ಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವಾಗ ಪಾಠ ಮಾಡೋದಂತ ಸ್ಲೈಡ್ಸ್ ಗಳೆಲ್ಲ ನಿಮ್ಗೆ ಬೇಕಿದೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಇರುತ್ತೆ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಚಾನಲ್ಗೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಕಮ್ಯುನಿಟಿ ಚಾನಲ್ಗೆ ಹೋಗಿ ಅಲ್ಲಿಂದ ಸ್ಲೈಡ್ಸ್ ಗಳನ್ನ ನೀವು ಆಕ್ಸೆಸ್ ಮಾಡ್ಕೊಬಹುದು. ಓಕೆನಾ, ಸೊ ಹಾಗಿದ್ರೆ ಥ್ಯಾಂಕ್ ಯು.